ಕೆನರಾ ಪ್ಲಸ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಶೇಖರ್ ನಾಯ್ಕ್. ಇದೀಗ ಹೆಡ್ಲೈನ್ಸ್. ಅದ್ದೂರಿಯಾಗಿ ನಡೆದ ಕಾರವಾರದ ಕೂರ್ಮಗಡ ನರಸಿಂಹದೇವರ ಜಾತ್ರೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳೊಂದಿಗೆ ಈ ಬಾರಿ ಜಾತ್ರೆಗೆ ಅವಕಾಶ ನೀಡಲಾಗಿದ್ದು, ಬೈತ್ಕೋಲ್ ಬಂದರಿನಿಂದ ಮಾತ್ರ ಜನರನ್ನು ಕರೆದೊಯ್ಯಲು ಅವಕಾಶ ನೀಡಲಾಗಿದ್ದು, ಭಕ್ತರು ಲೈಫ್ ಜಾಕೆಟ್ ಅನ್ನು ಧರಿಸಿಯೇ ಬೋಟ್ಗಳಲ್ಲಿ ಪ್ರಯಾಣಿಸುವಂತೆ ಕ್ರಮವನ್ನು ವಹಿಸಲಾಗಿತ್ತು. ಅಂಕೋಲ ಕಾಂಗ್ರೆಸ್ ಸದಸ್ಯರಿಂದ ಕಾರವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ. ಪುರಸಭೆಯ ಆವರಣದಲ್ಲಿ ಕಾಂಗ್ರೆಸ್ ಸದಸ್ಯರು ಟೀ ಮಾಡಿಕೊಂಡು ಕುಡಿದಿದ್ದೇವೆ ಹೊರತು ಬಿರಿಯಾನಿ ಮಾಡಿಕೊಂಡು ತಿಂದಿಲ್ಲ. ಬಿಜೆಪಿಯವರು ಇಷ್ಟೇ ವಿಷಯವನ್ನ ಹಿಡಿದುಕೊಂಡು ಟೀಕೆ ಮಾಡುವುದು ಸಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟತೆ ನೀಡಿದ ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ಹಾಗೂ ಕಾಂಗ್ರೆಸ್ ಜಿಲ್ಲಾ ವಕ್ತಾರೆ ಸುಜಾತಾ ಗಾಂವ್ಕರ್. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಕುಮಟಾದ ಜಾನಪದ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರಾದ ಮಾತಾ ಬಿ ಮಂಜಮ್ಮ ಅವರಿಗೆ ಹೊನ್ನವರ ಕರುವ ಪಂಚಾಯತ್ ಅಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಅವಿಸ್ಮರಣೀಯ ದಿನವಾಗಿದೆ ಎಂದು ಭಾವುಕರಾದರು. ನಾಗರಾಜ್ ಬೆಳ್ಳಜ್ಜಿಮನಿ ಅವರು ಜಾನಪದ ಸೊಗಡು ಜಿಲ್ಲೆಯ ತುಂಬಾ ಪಸರಿಸಿ ಪ್ರತಿ ಮನ ಮುಟ್ಟುವಂತಾಗಲಿ ಎಂದು ಆಶಿಸಿದರು. ಮೀನುಗಾರರ ಆರಾಧ್ಯ ದೈವ ಎಂದೇ ಕರೆಯಿಸಿಕೊಳ್ಳುವ ಕಾರವಾರದ ನರಸಿಂಹದೇವರ ಜಾತ್ರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಅದ್ದೂರಿಯಾಗಿ ನಡೆಯಿತು. ಕೂರ್ಮಗಡ ದ್ವೀಪಕ್ಕೆ ಸೀಮಿತ ಜನರು ತೆರಳಿ ದೇವರ ದರ್ಶನವನ್ನು ಪಡೆದರು. ಕೂರ್ಮಗಡ ನರಸಿಂಹದೇವರ ಜಾತ್ರೆ ಸಮುದ್ರದ ನಡುಗಡ್ಡೆಯಲ್ಲಿ ನಡೆಯುವ ವಿಶೇಷ ಜಾತ್ರೆಯಾಗಿದ್ದು, ದ್ವೀಪ ಜಾತ್ರೆ ಎಂದೇ ಪ್ರಸಿದ್ಧಿಯಾಗಿರುವ ಈ ಜಾತ್ರೆಗೆ ನೂರಾರು ಭಕ್ತರು ದೋಣಿಗಳಲ್ಲಿ ತೆರಳಿ ದೇವರ ದರ್ಶನ ಪಡೆದುಕೊಳ್ಳುವುದೇ ವಿಶಿಷ್ಟ ಅನುಭವ. ಆದರೆ ಕಳೆದ 2 ವರ್ಷಗಳ ಹಿಂದೆ ದೋಣಿ ದುರಂತ ಉಂಟಾಗಿ ಸಾವು ನೋವು ಸಂಭವಿಸಿದ್ದರಿಂದಾಗಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳೊಂದಿಗೆ ಈ ಬಾರಿ ಜಾತ್ರೆಗೆ ಅವಕಾಶ ನೀಡಲಾಗಿತ್ತು. ಕಾರವಾರದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿರುವ ಕೂರ್ಮಗಡ ದ್ವೀಪಕ್ಕೆ ಸೀಮಿತ ಜನರು ತೆರಳಿ ನರಸಿಂಹದೇವರ ದರ್ಶನ ಪಡೆದರು. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಗೆ ಬೋಟುಗಳಲ್ಲಿ ತೆರಳುವ ಹಿನ್ನೆಲೆ ಮೀನುಗಾರರಷ್ಟೇ ಅಲ್ಲದೆ ಸಾಕಷ್ಟು ಜನರು ಜಾತ್ರೆಗೆ ಆಗಮಿಸುತ್ತಾರೆ. ಆದರೆ ಕಳೆದ 2 ವರ್ಷಗಳ ಹಿಂದೆ ಜಾತ್ರೆಗೆ ತೆರಳಿ ಆಗಮಿಸುತ್ತಿದ್ದ ವೇಳೆ ದೋಣಿಯೊಂದು ಸಮುದ್ರದಲ್ಲಿ ಪಲ್ಟಿಯಾಗಿದ್ದು 16 ಮಂದಿ ಜಲಸಮಾಧಿಯಾಗಿದ್ದರು. ಈ ಹಿನ್ನೆಲೆ ಈ ಬಾರಿ ಕಟ್ಟುನಿಟ್ಟಿನ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದ್ದು 9 ಪರ್ಷಿಯನ್ ಹಾಗೂ 19 ಟ್ರಾಲರ್ ಬೋಟ್ಗಳಿಗೆ ಮಾತ್ರ ಅನುಮತಿ ನೀಡಲಾಗಿದೆ. ಅಲ್ಲದೆ ಕೇವಲ ಬೈತ್ಕೋಲ್ ಬಂದರಿನಿಂದ ಮಾತ್ರ ಜನರನ್ನು ಕರೆದೊಯ್ಯಲು ಅವಕಾಶ ನೀಡಲಾಗಿದ್ದು, ಭಕ್ತರು ಲೈಫ್ ಜಾಕೆಟ್ಗಳನ್ನು ಧರಿಸಿಯೇ ಬೋಟ್ಗಳಲ್ಲಿ ಪ್ರಯಾಣಿಸುವಂತೆ ಕ್ರಮ ಕೈಗೊಳ್ಳಲಾಗಿತ್ತು. ಹೀಗಾಗಿ ಸಾಕಷ್ಟು ಮಂದಿ ಭಕ್ತರು ಯಾವುದೇ ಆತಂಕವಿಲ್ಲದೆ ದ್ವೀಪ ಜಾತ್ರೆಗೆ ಆಗಮಿಸಿ ದೇವರ ದರ್ಶನ ಪಡೆದುಕೊಂಡರು. ಇನ್ನು ನರಸಿಂಹದೇವರಿಗೆ ಬಾಳೆಗೊನೆ ಸೇವೆ ನೀಡುವುದು ವಿಶೇಷವಾಗಿದ್ದು, ದೇವರಲ್ಲಿ ಹರಕೆ ಹೊತ್ತುಕೊಂಡರೆ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ. ಅಲ್ಲದೆ ಮೀನುಗಾರರು ಪ್ರತಿ ವರ್ಷ ಜಾತ್ರೆಗೆ ಆಗಮಿಸಿ ದೇವರಿಗೆ ಬಾಳೆಗೊನೆಯನ್ನು ಅರ್ಪಿಸಿ ಮೀನುಗಾರಿಕೆ ಉತ್ತಮವಾಗಿ ನಡೆಯಲಿ ಎಂದು ಬೇಡಿಕೊಳ್ಳುತ್ತಾರೆ. ಇನ್ನು ಕೊರೋನಾ ಹಿನ್ನೆಲೆ ಗೋವಾ, ಮಹಾರಾಷ್ಟ್ರ ಭಾಗದ ಭಕ್ತರು ಆಗಮಿಸಲವಾಗಿದ್ದು, ಭಕ್ತರ ಸಂಖ್ಯೆ ಕಡಿಮೆಯಾಗಿತ್ತು. ಅಲ್ಲದೆ ಕಳೆದ ಬಾರಿ ದುರಂತ ಸಂಭವಿಸಿದ ಹಿನ್ನೆಲೆ ಜಾತ್ರೆಗೆ ತೆರಳುತ್ತಿರುವ ಪ್ರತಿಯೊಬ್ಬರ ಹೆಸರನ್ನು ನೋಂದಾಯಿಸಿಕೊಳ್ಳಲಾಗುತ್ತಿದ್ದು, ದ್ವೀಪದಲ್ಲೂ ಸಹ ಬೋಟ್ಗಳಿಂದ ಜನರನ್ನು ಸುರಕ್ಷಿತವಾಗಿ ದಡಕ್ಕೆ ಸೇರಿಸಲು ಕ್ರಮ ಕೈಗೊಳ್ಳಲಾಗಿತ್ತು. ಯಾವುದೇ ಅವಘಡಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ. ಒಟ್ಟಾರೆ ಹಿಂದೆ ನಡೆದ ಕರಾಳ ದುರಂತ ಹಾಗೂ ಕೊರೋನಾ ಆತಂಕದ ನಡುವೆ ದ್ವೀಪ ದೇವರ ಜಾತ್ರೆ ಸಾಂಗವಾಗಿ ನೆರವೇರಿದ್ದು, ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳಿಂದಾಗಿ ಜಾತ್ರೆಗೆ ಸೇರುತ್ತಿದ್ದ ಜನರ ಸಂಖ್ಯೆ ಮಾತ್ರ ಕಡಿಮೆಯಾಗಿದ್ದಂತೂ ಸತ್ಯ.
ಕೆನರಾ ಪ್ಲಸ್ ನ್ಯೂಸ್ ಕಾರವಾರ. ಕುಮಟಾ ತಾಲೂಕಿನ ಮಾಸೂರಿನ ಬಬ್ರುಲಿಂಗೇಶ್ವರ ಪ್ರೌಢಶಾಲೆಯ ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ಹದಿಹರೆಯ ವಯೋಮಾನದ ಸಮಸ್ಯೆಯ ಕುರಿತಾದ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾದ ಕುಮಟಾ ಶಾಖೆಯ ವತಿಯಿಂದ ಮಾಸೂರಿನ ಬಬ್ರುಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಕುಮಟಾದ ಕಮಲ ಬಾಳಿಗ ಬಿಎಡ್ ಕಾಲೇಜು ಉಪನ್ಯಾಸಕಿ ರೇಖಾ ಅವರು ಹೆಣ್ಣು ಮಕ್ಕಳಿಗೆ ಹದಿಹರೆಯದ ವಯಸ್ಸಿನಲ್ಲಿ ಉಂಟಾಗುವ ಸಮಸ್ಯೆಯ ಕುರಿತಾಗಿ ತಿಳಿ ಹೇಳಿದರು. ಮನಸ್ಸಿನ ಚಂಚಲತೆ, ತೊಳಲಾಟ ಹಾಗೂ ಆತುರದ ನಿರ್ಣಯಗಳಿಗೆ ಬಲಿಯಾಗದೆ ಸಂಯಮದಿಂದ ವರ್ತಿಸುವಂತೆ ಕಿವಿ ಮಾತು ಹೇಳುವ ಜೊತೆಗೆ ಹೆಣ್ಣು ಮಕ್ಕಳೊಂದಿಗೆ ನೇರ ಸಂವಾದ ನಡೆಸುವ ಮೂಲಕ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡಿದರು. ಸಂಸ್ಥೆಯ ಕಾರ್ಯಕ್ರಮಾಧಿಕಾರಿ ಮಂಜುಳಗೌಡ ಅವರು ಪ್ರಸ್ತಾಪಿಸಿ ಕುಟುಂಬ ಯೋಜನೆಯಿಂದ ಲಭಿಸುವ ಸೇವೆಗಳ ಬಗ್ಗೆ ಮಾಹಿತಿ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಮುಖ್ಯಾಧ್ಯಾಪಕಿ ವಿಂದ್ಯಾ ಪಟಗಾರ್ ವಹಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ವೈದ್ಯಾಧಿಕಾರಿ ಡಾಕ್ಟರ್ ಸನ್ಮತಿ ಹೆಗಡೆ ಶಿಕ್ಷಕರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಶಿರಸಿಯ ಸಾಂತ್ವನ ಮಹಿಳಾ ಕೇಂದ್ರದಿಂದ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ಪಾರ್ವತಿ ವೈದ್ಯ ಸ್ಮರಣಾರ್ಥ ಸಹಾಯಧನ ಪುರಸ್ಕಾರ ವಿತರಣೆ ನಡೆಯಿತು. ವಿಪಿ ಹೆಗಡೆ ವೈಶಾಲಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಾಂತ್ವನ ಅಂದರೆ ಸಮಾಧಾನ ನೀಡುವ ಕಾರ್ಯವಾಗಿದೆ, ಅದು ನಿರಂತರವಾಗಿ ಸಮಾಜಕ್ಕೆ ಸಿಗಬೇಕು ಎಂದರು. ಶಿಶು ಅಭಿವೃದ್ಧಿ ಅಧಿಕಾರಿ ದತ್ತಾತ್ರೇಯ ಭಟ್ ಮಾತನಾಡಿ, ಪ್ರತಿಯೊಬ್ಬರೂ ಇನ್ನೊಬ್ಬರ ನೋವಿಗೆ ಸ್ಪಂದಿಸುವ ಸಾಂತ್ವನ ಹೇಳುವಂತಾದರೆ ಆರೋಗ್ಯಯುತ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ. ಅಬಲ ಮಹಿಳೆಯರಿಗೆ ಆತ್ಮವಿಶ್ವಾಸ ತುಂಬಿ ಜೀವನ ನಡೆಸಲು ಬಲ ತುಂಬುವ ಕಾರ್ಯ ಸರ್ಕಾರ ಒಂದೇ ಅಲ್ಲದೆ ಸಮಾಜದಿಂದಲೂ ಆಗಬೇಕು ಎಂದರು. ಸಮಿತಿ ಗೌರವಾಧ್ಯಕ್ಷೆ ಬಿಕೆ ವೀಣಾಜಿ ಮಾತನಾಡಿ, ಮಹಿಳೆ ಸುರಕ್ಷಿತವಾಗಿದ್ದರೆ ಸಮಾಜ ಸುರಕ್ಷಿತವಾಗಿರುತ್ತದೆ, ಮಹಿಳೆ ಸುಖದಿಂದಿದ್ದರೆ ಮನಗಳು ಸುಖವಾಗಿರುತ್ತವೆ, ಇದನ್ನು ಸಮಾಜ ಅರಿಯಬೇಕು ಎಂದರು. ವೇದಿಕೆ ಅಧ್ಯಕ್ಷೆ ಸಂಧ್ಯಾ ಕುರುಡೇಕರ್ ಅಧ್ಯಕ್ಷತೆ ವಹಿಸಿದರು. ವೇದಿಕೆ ಸಂಚಾಲಕಿ ವಿಜಯನಳಿನಿ ರಮೇಶ, ಪಿಎಸ್ಐ ಶಿವಾನಂದ ನಾವದಗಿ ಇದ್ದರು. ಶೈಲಜಾ ಗೂರ್ರಮನೆ ನಿರೂಪಿಸಿದರು. ಈ ಬಾರಿಯ ಪಾರ್ವತಿ ವೈದ್ಯ ಸ್ಮರಣಾರ್ಥ ನೀಡಲಾಗುವ ಸಹಾಯ ನಿಧಿಯನ್ನು ಅಂಕೋಲದ ರಾಜೇಶ್ವರಿ ನಾಯ್ಕ ಅವರಿಗೆ ನೀಡಲಾಗಿದೆ. ರಾಜೇಶ್ವರಿ ಅವರು ಅಂಕೋಲ ಕುಸ್ಲಪ್ಪ ಮಾದೇವಿ ಅವರ ಮೂರನೆಯ ಮಗುವಾಗಿ 1975ರಲ್ಲಿ ಹುಟ್ಟಿದವಳು. ಹುಟ್ಟುವಾಗಲೇ 2 ಕಾಲುಗಳು ದುರ್ಬಲವಾಗಿದ್ದು ಮುಂದೆಯೂ ಅವಳಿಗೆ ನಡೆಯಲು ಸಾಧ್ಯವಾಗದಂತಾಯಿತು. ಕೋಲುಗಳ ಸಹಾಯದಿಂದ ಅಲ್ಪ ಸ್ವಲ್ಪ ಚಲಿಸುತ್ತಾ ತನ್ನ ತಾಯಿಯರ ಸಹಾಯದಿಂದ ಹೈಸ್ಕೂಲ್ ವರೆಗೆ ಹೋಗಿದ್ದಳು. ಆದರೆ ಅವಳ ತಂದೆ ತೀರಿ ಹೋಗಿ ಅಣ್ಣಂದಿರು ಸಹ ಇವಳ ತಾಯಿಯನ್ನ ಬಿಟ್ಟು ತಮ್ಮ ಬದುಕು ನೋಡಿಕೊಂಡು ಹೋದಾಗ ಇವಳ ತಾಯಿ ಮನೆ ಕೆಲಸಗಳನ್ನ ಮಾಡಿ ಇವಳನ್ನ ಸಾಕಿದಳು. ನಂತರ ಇವಳಿಗೆ ಸರ್ಕಾರದಿಂದ ತ್ರಿಚಕ್ರ ವಾಹನವೊಂದು ದೊರೆತಾಗ ಅವಳು ತಾನು ಸ್ವಾವಲಂಬಿಯಾಗಿ ಬದುಕಬೇಕೆಂದು ನಿಶ್ಚಯಿಸಿ ಮನೆಗಳಿಗೆ ಹೋಗಿ ಫಿನೈಲ್ ಮಾರಾಟ ಮಾಡಿ ತನ್ನ ಬದುಕನ್ನು ಕಟ್ಟಿಕೊಳ್ಳುತ್ತಿದ್ದಾಳೆ. ಇವಳ ಛಲ ಪರಿಶ್ರಮಗಳು ಇತರರಿಗೂ ಸ್ಫೂರ್ತಿ ನೀಡುವಂತಿದೆ. ಇವಳಿಗೆ ಈ ಸಲದ ಪಾರ್ವತಿ ವೈದ್ಯ ದತ್ತಿ ನಿಧಿ ನೀಡುತ್ತಿರುವುದು ನಮಗೆ ಸಾರ್ಥಕದ ಭಾವ ಮೂಡಿಸಿದೆ ಎಂದು ತಿಳಿಸಿದರು. ಶಿರಸಿಯ ಸಾಂತ್ವನ ವೇದಿಕೆಯ ಪರವಾಗಿ ಅಂಕೋಲೆಯ ಅಂಬರ್ಕೊಂಡದ ರಾಜೇಶ್ವರಿ ನಾಯ್ಕ ಅವರಿಗೆ ವಿಕಲಚೇತನರಿಗೆ ಕೊಡಮಾಡುವಂತಹ ದತ್ತಿ ನಿಧಿಯ 8,000 ರೂಪಾಯಿಗಳ ಡಿಡಿಯನ್ನು ಸಾಂತ್ವನ ವೇದಿಕೆಯ ಪರವಾಗಿ ನಾನು ನೀಡ್ತಾ ಇದ್ದೇನೆ. ಅವರು ಈ ದತ್ತಿ ನಿಧಿಯ ಹಣದಿಂದ ತಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿ. ಈ ಒಂದು ಸಣ್ಣ ಅಮೌಂಟ್ ಅವರಿಗೆ ಲಕ್ಷವಾಗಿ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ಸಹಾಯವಾಗಲಿ. ಅದಲ್ಲದೆ ಅವರು ತಮ್ಮ ವಿಕಲಚೇತನವನ್ನು ಮರೆತು ತಮ್ಮ ಸ್ವಂತ ಕಾಲ ಮೇಲೆ ನಿಂತು ಫಿನೈಲ್ ಹಾಗೂ ಸೋಪು ವ್ಯಾಪಾರದಂತಹ ಉದ್ಯಮವನ್ನು ಕೈಗೊಳ್ತಾ ಇದ್ದಾರೆ. ಅದಕ್ಕೆ ಈ ಹಣ ಸಹಾಯಧನವಾಗಲಿ ಅಂತ ಹೇಳಿ ಆಶಿಸ್ತಾ ಅವರಿಗೆ 8,000 ರೂಪಾಯಿ ಡಿಡಿಯನ್ನು ಸಾಂತ್ವನ ವೇದಿಕೆಯವರ ಪರವಾಗಿ ನಾನು ನೀಡ್ತಾ ಇದ್ದೇನೆ. ಹಾಗೂ ಈ ಹಣವನ್ನು ಕೊಟ್ಟವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಈ ಕೊಟ್ಟ ಹಣದಿಂದ ನಾನು ಇನ್ನೊಂದು ಹೆಚ್ಚಿನ ಅಭಿವೃದ್ಧಿಗಾಗಿ ಮತ್ತು ಮುಂದುವರಿಸ್ತೇನೆ ಎಂದು ನಾನು ಸಹಾಯ ಮಾಡುತ್ತೇನೆ. ಕೆನರಾ ಪ್ಲಸ್ ನ್ಯೂಸ್ ಶಿರಸಿ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕೆನರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕೆನರಾ ಪ್ಲಸ್ ಪರಿಶುದ್ಧ ಚಿನ್ನಾಭರಣಗಳ ಬೃಹತ್ ಮಳಿಗೆ ಶ್ರೇಷ್ಠ ಜುವೆಲರ್ಸ್ ಕಾರವಾರ. ನಮ್ಮಲ್ಲಿ 22 ಮತ್ತು 24 ಕ್ಯಾರೆಟ್ ಹೋಲೋ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್, ಡೈಮಂಡ್ ಜ್ಯುವೆಲರಿ ಸೇರಿದಂತೆ IGI ಸರ್ಟಿಫೈಡ್ ರಿಯಲ್ ಡೈಮಂಡ್ ಜ್ಯುವೆಲರಿಗಳು ದೊರೆಯುತ್ತವೆ. ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳು ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಅಲ್ಲದೆ ಕಾರವಾರ ಆ್ಯಂಡ್ ಕೊಂಕಣಿ ಸ್ಪೆಷಲ್ ಡಿಸೈನ್ ಜೊತೆಗೆ ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ಹಾಗಾದರೆ ತಡ ಏಕೆ? ನಿಮ್ಮ ಆಯ್ಕೆಯ ಜ್ಯುವೆಲರಿಯನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಶ್ರೇಷ್ಠ ಜ್ಯುವೆಲರ್ಸ್, ಸಲ್ಮಾನ್ ಆರ್ಕೇಡ್, ಬಿಸೈಡ್ ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 8970595131. ಹಿಂದೆ ಭೇಟಿ ನೀಡಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತಿದೊಡ್ಡ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಮಿಲನ ಎಂಟರ್ಪ್ರೈಸಸ್ ಕಾರವಾರ. ನಮ್ಮಲ್ಲಿ ಜಗತ್ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಫರ್ನಿಚರ್ಸ್ಗಳಾದ ಸೋಫಾ, ಡೈನಿಂಗ್ ಟೇಬಲ್, ಆರಾಮದಾಯಕ ಚೇರ್ಸ್, ಬೆಡ್ರೂಮ್ ಕಾಟ್, ಇನ್ನಿತರೆ ಪೀಠೋಪಕರಣಗಳು, ಇಲೆಕ್ಟ್ರಾನಿಕ್ ವಸ್ತುಗಳಾದ ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, LED ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, AC, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್,
ಕುಕ್ಕರ್, ಗ್ಯಾಸ್ ಸ್ಟೌವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ದರದಲ್ಲಿ ಲಭ್ಯ. ಬೇರೆಲ್ಲೂ ಸಿಗದ ಡಿಸ್ಕೌಂಟ್ ಗುಣಮಟ್ಟದ ತ್ವರಿತ ಸೇವೆ, ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್, ವಿಶೇಷ ಆಫರ್ ಜೊತೆಗೆ 0% ಬಡ್ಡಿ ದರದಲ್ಲಿ ಸುಲಭ ಕಂತುಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸುವ ಮೂಲಕ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಹಿಂದೆ ಭೇಟಿ ನೀಡಿ. ಮಿಲನ ಎಂಟರ್ಪ್ರೈಸಸ್, ನಿಯರ್ ಮುಲ್ಲಾ ಸ್ಟಾಪ್, ಕಾಜುಬಾಗ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9606774854. ಜಿಲ್ಲೆಯಲ್ಲಿ 5 ಶೋರೂಮ್ಗಳಿದ್ದು ಜೂಲಿಯಸ್ ಬಿಲ್ಡಿಂಗ್, ಕೃಷಿ ಇಲಾಖೆ ಕಚೇರಿ ಎದುರು, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಮೊಬೈಲ್ ಸಂಖ್ಯೆ 9591638030. ಸೀಮಾ ಕಾಂಪ್ಲೆಕ್ಸ್, ನಿಯರ್ ಮೋನಿ ಬಸ್ತಿ, ಮೇನ್ ರೋಡ್, ಭಟ್ಕಳ. ಮೊಬೈಲ್ ಸಂಖ್ಯೆ 9606569806. ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಸಿರಸಿ. ಮೊಬೈಲ್ ಸಂಖ್ಯೆ 6364776534. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 6364776533. ಕೆಎಸ್ ಬಿಲ್ಡಿಂಗ್, ಮೋತಿ ರೋಡ್, ಹಳಿಯಾಳ. ಮೊಬೈಲ್ ಸಂಖ್ಯೆ 9740472234. ಸ್ಮೂತ್ ಅಂಡ್ ಕಂಫರ್ಟ್ ಡ್ರೈವ್ಗೆ ಪ್ರಸಿದ್ಧವಾದ ರೆನಾಲ್ಟ್ ಕಾರ್ ಶೋರೂಮ್, ಹೊನ್ನಾವರ. ನಮ್ಮಲ್ಲಿ ಪ್ರತಿಷ್ಠಿತ ರೆನಾಲ್ಟ್ ಕಂಪನಿಯ ಟ್ರೈಬರ್, ವಿಡ್, ಡಸ್ಟರ್ ಮಾಡೆಲ್ಗಳು ವಿಭಿನ್ನ ಕಲರ್ಸ್ಗಳಲ್ಲಿ ಲಭ್ಯ. ಸ್ಮೂತ್ ಡ್ರೈವ್, ಕಂಫರ್ಟ್ ಡ್ರೈವ್, ಹೆಚ್ಚು ಸಿಟ್ಟಿಂಗ್ ಕೆಪಾಸಿಟಿ ಜೊತೆಗೆ ಉತ್ತಮ ಮೈಲೇಜ್ ನೀಡಲಿದೆ. ನಿಮಗಿಷ್ಟವಾದ ರೆನಾಲ್ಟ್ ಕಾರುಗಳಿಗೆ ಬೆಸ್ಟ್ ಪ್ರೈಸ್ ನೀಡಲಾಗುವುದು. ಎಕ್ಸ್ಚೇಂಜ್ ಆಫರ್ ಜೊತೆಗೆ ಸ್ಥಳದಲ್ಲೇ ಸಾಲ ಸೌಲಭ್ಯ ಕಲ್ಪಿಸಲಾಗುವುದು. ಅತ್ಯುತ್ತಮ ಗುಣಮಟ್ಟದ ಮತ್ತು ಗ್ರಾಹಕರ ಬಜೆಟ್ಗೆ ಹೊಂದುವಂತಹ ರೆನಾಲ್ಟ್ ಕಾರ್ಗಳನ್ನು ಖರೀದಿಸಲು ಒಮ್ಮೆ ಭೇಟಿ ನೀಡಿ. ರೆನಾಲ್ಟ್ ಕಾರ್ ಶೋರೂಮ್, ಎಂಎ ಪೈಲ್, ಮೇನ್ ರೋಡ್, ಹೊನ್ನಾವರ. ಸಂಪರ್ಕಿಸಿ ಮಂಜುನಾಥ್ ನಾಯ್ಕ್. ಮೊಬೈಲ್ ಸಂಖ್ಯೆ 7022044164. Renault, passion for life. ಇಡೀ ಪ್ರಪಂಚದಲ್ಲೇ ಕ್ಷಯರೋಗ ಹೆಚ್ಚಾಗಿರುವುದು ಭಾರತದಲ್ಲೇ. ಪ್ರತಿ 3 ನಿಮಿಷಕ್ಕೆ ಇಬ್ಬರು ಕ್ಷಯರೋಗದಿಂದ ಸಾವನ್ನಪ್ಪುತ್ತಿದ್ದಾರೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು ಹಾಗೂ ಕಫದ ಸಮಸ್ಯೆ ಇದ್ದರೆ ಕೂಡಲೇ ಪರೀಕ್ಷೆ ಮಾಡಿಸಿಕೊಳ್ಳಿ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗ ಪತ್ತೆ, ಔಷಧಿ, ಚಿಕಿತ್ಸೆ ಹಾಗೂ ಆರೈಕೆ ಸಂಪೂರ್ಣ ಉಚಿತ. ನಾನು 6 ಮಂತ್ ತನಕ ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿದೆ. ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ದೀನಿ. ದಯವಿಟ್ಟು ನಿಮಗೆ ಯಾರಿಗೆ ಕಫ, ಕೆಮ್ಮು ಅಂತು ಚೆಕಪ್ ಮಾಡಿಸಿ. 2 ವಾರಗಳಿಗಿಂತ ಹೆಚ್ಚು ದೀರ್ಘಾವಧಿಯ ಕೆಮ್ಮು, ಕಫ, ಜ್ವರ, ತೂಕದಲ್ಲಿ ಇಳಿಕೆ, ಹಸಿವೆಯಾಗದಿರುವುದು, ಕುತ್ತಿಗೆ, ಕಂಕುಳ ಸಂಧಿಗಳಲ್ಲಿ, ಗಂಟುಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಇಂತಹ ಲಕ್ಷಣಗಳಿದ್ದಲ್ಲಿ ಸಮೀಪದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಫ ತಪಾಸಣೆ ಮಾಡಿಸಿಕೊಳ್ಳಿ. ಕ್ಷಯರೋಗ ತಪಾಸಣೆ ಮಾಡಿಸಿಕೊಳ್ಳಲು ವೈದ್ಯರು, ಮನೆಗೆ ಭೇಟಿ ನೀಡುವ ಆಶಾ ಕಾರ್ಯಕರ್ತೆಯರು ಮತ್ತು ಆರೋಗ್ಯ ಕಾರ್ಯಕರ್ತೆಯರಿಂದ ಸಲಹೆಗಳನ್ನು ಪಡೆಯಬಹುದು. ನೆನಪಿಡಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಷಯರೋಗ ಸಂಬಂಧಿತ ಚಿಕಿತ್ಸೆ ಸಂಪೂರ್ಣ ಉಚಿತ. ಸರಿಯಾದ ಚಿಕಿತ್ಸೆಯಿಂದ ಕ್ಷಯರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದು. ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉತ್ತರ ಕನ್ನಡದ ಪ್ರಕಟಣೆಯಾಗಿದೆ. ವಿಭಿನ್ನ ಡಿಸೈನ್ಗಳ ಆಕರ್ಷಕ ಬಟ್ಟೆಗಳ ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರ ಬೃಹತ್ ಮಳಿಗೆ ಜಯಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಮದುವೆ ಜವಳಿ ಸೀರೆಗಳು, ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿ, ಸೂಟಿಂಗ್, ಶರ್ಟಿಂಗ್, ಡ್ರೆಸ್ ಮೆಟೀರಿಯಲ್ಸ್, ಬಾಬಾ ಸೂಟ್ಸ್, ಚುಡಿದಾರ, ಮಕ್ಕಳ ಡ್ರೆಸ್, ಫ್ರಾಕ್, ರೆಡಿಮೇಡ್ ಡ್ರೆಸ್, ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿವಿಧ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಬಟ್ಟೆಗಳು, ವೆರೈಟಿ ಸಾರಿಗಳು ಆಕರ್ಷಕ ದರದಲ್ಲಿ ದೊರೆಯುತ್ತದೆ. ವಿವಾಹ, ಮುಂಚಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಜಯಲಕ್ಷ್ಮಿ ಸಿಲ್ಕ್ಸ್, ಚಿತ್ರಾಪುರ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕಟ್ಟಡ ಕಾಮಗಾರಿಗಳಿಗೆ ಅಗತ್ಯವಾದ ಸಾಮಗ್ರಿಗಳ ಬೃಹತ್ ಮಳಿಗೆ ನಾಯ್ಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್, ಅಳವೆಕೋಡಿ, ಕುಮಟ.
ನಮ್ಮಲ್ಲಿ ಮನೆ ಸೇರಿದಂತೆ ವಿವಿಧ ಕಟ್ಟಡಗಳ ಕಾಮಗಾರಿಗಳಿಗೆ ಅಗತ್ಯವಾದ ಸಿಮೆಂಟ್, ಸ್ಟೀಲ್ ರಾಡ್, ಶೀಟ್ಸ್, ವಾಟರ್ ಟ್ಯಾಂಕ್, ಕಬ್ಬಿಣದ ರಾಡ್, ಸಿಮೆಂಟ್ ಬ್ಲಾಕ್, ಇಟ್ಟಂಗಿ, ಪೈಪ್ಗಳು, ಕಿಚನ್ ಬೇಸಿನ್, ಬಾತ್ರೂಮ್, ಟಾಯ್ಲೆಟ್ನ ಸಾಮಗ್ರಿಗಳು ಸೇರಿದಂತೆ ಕಟ್ಟಡಗಳ ನಿರ್ಮಾಣಕ್ಕೆ ಸಂಬಂಧಿಸಿ ಎಲ್ಲಾ ಸಾಮಗ್ರಿಗಳು ಲಭ್ಯ. ರೀಸನೇಬಲ್ ರೇಟ್ನಲ್ಲಿ ಉತ್ತಮ ಗುಣಮಟ್ಟದ ಸಾಮಗ್ರಿಗಳನ್ನು ಪೂರೈಸಲಾಗುವುದು. ಭೇಟಿ ನೀಡಿ ನಾಯ್ಕ್ ಎಂಟರ್ಪ್ರೈಸಸ್ ಸ್ಟೀಲ್ ಅಂಡ್ ಸಿಮೆಂಟ್, ಅಳವೆಕೋಡಿ, NH66 ಕುಮಟಾ. ಸಂಪರ್ಕಿಸಿ 8867223234 ಹಾಗೂ 6362896522. ಪುಣೆಯ ಗ್ಲೋಬಲ್ ಹಾರ್ಟ್ ಫೌಂಡೇಶನ್ ವತಿಯಿಂದ ಕಾರವಾರದ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿಯಲ್ಲಿ ಹೃದಯ ಚಿಕಿತ್ಸಾ ಶಿಬಿರ ಜನವರಿ 22ರಿಂದ 24ರವರೆಗೆ ನಡೆಯಲಿದೆ. ಬಹುಜನರ ಬೇಡಿಕೆಯ ಮೇರೆಗೆ ಕಳೆದ 18 ವರ್ಷಗಳಿಂದ ಸುಮಾರು 30,000ಕ್ಕೂ ಅಧಿಕ ಹೃದ್ರೋಗಿಗಳಿಗೆ ಚಿಕಿತ್ಸೆ ನೀಡಿರುವ ಪ್ರತಿಷ್ಠಿತ ಸಂಸ್ಥೆಯಿಂದ 3 ದಿನಗಳ ಈ ಶಿಬಿರ ನಡೆಯಲಿದೆ. ಕೋವಿಡ್-19 ನಿಯಮಾವಳಿಗಳ ಪ್ರಕಾರ ಶಿಬಿರ ನಡೆಯಲಿದ್ದು, ಮಾಸ್ಕ್ ಧರಿಸುವಿಕೆ ಮತ್ತು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು ಕಡ್ಡಾಯವಾಗಿದೆ. ಬೆಳಿಗ್ಗೆ 6ರಿಂದ ಶಿಬಿರ ಆರಂಭವಾಗಲಿದೆ. 3D ವಾಸ್ತುಲ್ಯಾಪ್ಟಿಕ್ ಮೂಲಕ ಸ್ಕ್ಯಾನಿಂಗ್, ಆಯುರ್ವೇದಿಕ ಔಷಧದಿಂದಲೇ ಹೃದಯ ಸಂಬಂಧಿ ಕಾಯಿಲೆ ನಿವಾರಣೆ, ವಯೋಡ್ರಾಪ್ಸ್, ಎಕ್ಸೆಲ್ ಔಷಧವೂ ಲಭ್ಯ. ದೂರದ ಮಹಾನಗರಗಳಿಗೆ ಹೋಗಿ ಚಿಕಿತ್ಸೆ ಪಡೆಯುವ ಬದಲು ನಿಮ್ಮ ಮನೆ ಬಾಗಿಲಲ್ಲೇ ರಿಯಾಯಿತಿ ದರದಲ್ಲಿ ದೊರೆಯಲಿದೆ ಗುಣಮಟ್ಟದ ಚಿಕಿತ್ಸೆ. ಶಸ್ತ್ರಚಿಕಿತ್ಸೆ ಇಲ್ಲದೆ ಸಾವಿರಾರು ರೋಗಿಗಳು ಪುಣೆಗೆ ಬಂದು ಗುಣಮುಖರಾಗಿದ್ದಾರೆ. ಸೀಮಿತ ಜನರಿಗೆ ಮಾತ್ರ ಈ ಅವಕಾಶ ಲಭ್ಯವಿದ್ದು, ತಕ್ಷಣ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ನೋಂದಣಿಗಾಗಿ ಜಗದೀಶ್ ವಿ ನಾಯ್ಕ್ ಮೊಬೈಲ್ ಸಂಖ್ಯೆ 7020642285, ನಂದಾ ಟಿ ನಾಯ್ಕ್ ಮೊಬೈಲ್ ನಂಬರ್ 9845706305 ಮತ್ತು ಸೂರ್ಯಕಾಂತ್ ಟಿ ನಾಯ್ಕ್ ಮೊಬೈಲ್ ಸಂಖ್ಯೆ 8618185329ಗೆ ಸಂಪರ್ಕಿಸಬಹುದು. ಚಿಕಿತ್ಸೆಗೆ ಒಳಪಡುವವರು ಅನುಸರಿಸಬೇಕಾದ ಕ್ರಮಗಳ ಕುರಿತು ವಿಚಾರಿಸಲು ಪ್ರಸನ್ನ 9822598589ಗೆ ಸಂಪರ್ಕಿಸಿ. ವಿಶೇಷ ಸೂಚನೆ: ಕಳೆದ ವರ್ಷ ಶಿಬಿರದಲ್ಲಿ ಚಿಕಿತ್ಸೆ ಪಡೆದವರು ಈ ಶಿಬಿರದಲ್ಲಿ ಪಾಲ್ಗೊಳ್ಳುವ ಮುನ್ನ 3 ದಿನಗಳ ಕಾಲ ಈ ಔಷಧಿ ಬಿಡಬೇಕು. ನೆನಪಿಡಿ, ಹೃದಯ ಚಿಕಿತ್ಸಾ ಶಿಬಿರ ಜನವರಿ 22, 23 ಮತ್ತು 24ರಂದು. ಸ್ಥಳ ಹೋಟೆಲ್ ಪ್ರೀಮಿಯರ್ ರೆಸಿಡೆನ್ಸಿ 2ನೇ ಮಹಡಿ, ಕಾರವಾರ. ಬೆಳಿಗ್ಗೆ 6 ಗಂಟೆಯಿಂದ. ಪರಿಶುದ್ಧ ಮತ್ತು ಆಕರ್ಷಕ ಚಿನ್ನಾಭರಣಗಳ ಬೃಹತ್ ಮಳಿಗೆ ಕಲ್ಯಾಣಿ ಜ್ಯುವೆಲರಿ ಕುಮಟಾ. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ 916 ಹೋಲ್ ಮಾರ್ಕ್ ಹೊಂದಿರುವ ಅತ್ಯಾಕರ್ಷಕ ಮತ್ತು ವಿಭಿನ್ನ ಡಿಸೈನ್ಗಳ ಎಲ್ಲಾ ರೀತಿಯ ಜ್ಯುವೆಲರಿಗಳು ನಮ್ಮಲ್ಲಿ ಲಭ್ಯ. ಗೋಲ್ಡ್ ಚೈನ್, ನೆಕ್ಲೆಸ್, ಬಳೆ, ರಿಂಗ್ಗಳು, ಇಯರಿಂಗ್ಸ್, ಮಾಂಗಲ್ಯ, ಹಾರ, ಬ್ರೆಸ್ಲೈಟ್, ಡೈಮಂಡ್ ಜ್ಯುವೆಲರಿಗಳು, ಟೆಂಪಲ್ ಜ್ಯುವೆಲರಿ, ಲೈಟ್ ವೇಟ್ ಜ್ಯುವೆಲರಿ ಸೇರಿದಂತೆ ಬೆಳ್ಳಿಯ ಪೂಜಾ ಸಾಮಗ್ರಿಗಳ ಜೊತೆಗೆ ಎಲ್ಲಾ ರೀತಿಯ ಆಭರಣಗಳು ಲಭ್ಯ. ಗ್ರಾಹಕರ ಬೇಡಿಕೆಯಂತೆ ವಿಭಿನ್ನ ಡಿಸೈನ್ಗಳ ಜ್ಯುವೆಲರಿಗಳನ್ನು ಸಿದ್ಧಪಡಿಸಿ ನೀಡಲಾಗುವುದು. ರೀಸನೇಬಲ್ ರೇಟ್ ಜೊತೆಗೆ ಗ್ರಾಹಕರ ವಿಶ್ವಾಸ ಗಳಿಸುವುದೇ ನಮ್ಮ ಬ್ರ್ಯಾಂಡ್. ಹಿಂದೆ ಭೇಟಿ ನೀಡಿ. ಕಲ್ಯಾಣಿ ಜ್ಯುವೆಲರಿ, KDCC ಬ್ಯಾಂಕ್ ಎದುರು, ಬಸ್ತಿಪೇಟೆ ರೋಡ್, ಕುಮಟಾ. ಮಾಲೀಕರು ಸುರೇಶ್ ಗಣಪತಿ ಶೇಟ್. ಮೊಬೈಲ್ ಸಂಖ್ಯೆ 9110404802. ಕಲರ್ ಪ್ರಿಂಟ್, ಲೇಸರ್ ಕಟಿಂಗ್, ACP ವರ್ಕ್ ಸೇರಿದಂತೆ ವಿಭಿನ್ನ ಡಿಸೈನ್ ಬೋರ್ಡ್ಗಳನ್ನು ಸಿದ್ಧಪಡಿಸುವಲ್ಲಿ ಜಿಲ್ಲೆಯಲ್ಲಿಯೇ ಪ್ರಸಿದ್ಧಿ ಗಳಿಸಿರುವ ರಾಘವಿ ಆರ್ಟ್ಸ್ ಅಂಡ್ ಫ್ಲಾಕ್ಸ್ ಪ್ರಿಂಟ್, ಅಂಕೋಲಾ. ನಮ್ಮಲ್ಲಿ ಎಲ್ಲ ತರಹದ ಅಂಗಡಿಯ ಬೋರ್ಡ್ಗಳು, ಲೈಟಿಂಗ್ ಬೋರ್ಡ್, ಫ್ರಂಟ್ ಅಂಡ್ ಬ್ಯಾಕ್ ಲೈಟ್ಗಳು, ಎಲ್ಲ ಕಾರ್ಯಕ್ರಮಗಳಿಗೆ ಅಗತ್ಯವಾದ ಬ್ಯಾನರ್, ಪೋಸ್ಟರ್ಗಳನ್ನು ಕಡಿಮೆ ದರದಲ್ಲಿ ಮಾಡಿಕೊಡಲಾಗುವುದು. ಮನೆಯ ಅಂದ ಹೆಚ್ಚಿಸುವ ಹೈ ಕ್ವಾಲಿಟಿ ವಾಲ್ ಪೇಪರ್ ಪ್ರಿಂಟ್ ಮಾಡಿಕೊಡಲಾಗುವುದು. ಲೇಸರ್ ಕಟಿಂಗ್ ಮೂಲಕ LED ಬೋರ್ಡ್, ನಂಬರ್ ಪ್ಲೇಟ್, ಹೋಮ್ ಅಂಡ್ ಆಫೀಸ್ ನೇಮ್ ಪ್ಲೇಟ್, ಎಲ್ಲ ರೀತಿಯ ವಾಹನಗಳಿಗೂ ಅಗತ್ಯವಾದ ನಂಬರ್ ಪ್ಲೇಟ್ ಅನ್ನ ಅತಿ ಕಡಿಮೆ ದರದಲ್ಲಿ ಅಳವಡಿಸಿಕೊಡಲಾಗುವುದು. ಅಲ್ಲದೆ ಕಾರು ಡೆಕೋರೇಷನ್ ಮಾಡಿ ಕೊಡಲಾಗುವುದು. 3M ಕಟಿಂಗ್ ಮಷಿನ್ ಮೂಲಕ ಹೈವೇ, ನ್ಯಾಷನಲ್ ಹೈವೇ ಡೈರೆಕ್ಷನ್ ಬೋರ್ಡ್, ಆಫೀಸ್ ಡೈರೆಕ್ಷನ್ ಸೇರಿದಂತೆ ನೇವಿ 3M ಕಟಿಂಗ್ ವರ್ಕ್ ಮಾಡಿಕೊಡಲಾಗುವುದು. ಎಲ್ಲಾ ರೀತಿಯ ಹೋಟೆಲ್, ಆಫೀಸ್, ಶಾಪ್ಗಳಿಗೆ ಅಗತ್ಯವಾದ ACP ವರ್ಕ್ ಮತ್ತು LED ಬೋರ್ಡ್ ಮಾಡಿಕೊಡಲಾಗುವುದು. ಅಲ್ಲದೆ ಬೈಕ್, ಕಾರುಗಳಿಗೆ ಡೂಪ್ಲಿಕೇಟ್ ಕೀ, ಡೂಪ್ಲಿಕೇಟ್ ID ಕಾರ್ಡ್ ಲೈಸೆನ್ಸ್ ಮಾಡಿಕೊಡಲಾಗುವುದು. ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಬಂದಂತಹ ಕಲರ್ ಜೆಟ್ ಎಕೋಸೋಲೆಟ್ ಮಷಿನ್ ಮತ್ತು ಹೈ ಕ್ವಾಲಿಟಿ ಪ್ರಿಂಟ್ ಮಷಿನ್ ನಮ್ಮಲ್ಲಿ ಇರುವುದರಿಂದ ಪ್ರಿಂಟಿಂಗ್ ಕ್ವಾಲಿಟಿ ಅತ್ಯಾಕರ್ಷಕವಾಗಿದೆ. ಹಿಂದೆ ಭೇಟಿ ನೀಡಿ.
ರಾಘವಿ ಆರ್ಟ್ಸ್ ಅಂಡ್ ಫ್ಲೆಕ್ಸ್ ಪ್ರಿಂಟ್ ನಿಯರ್ PM ಹೈಸ್ಕೂಲ್ ಅಂಕೋಲಾ. ಮೊಬೈಲ್ ಸಂಖ್ಯೆ 9845025728 ಹಾಗೂ 8123328396. ದೂರವಾಣಿ ಸಂಖ್ಯೆ 08388295558. ಅಂಕೋಲಾ ಪುರಸಭೆ ಆವರಣದಲ್ಲಿ ಕಾಂಗ್ರೆಸ್ ಸದಸ್ಯರು ಟೀ ಮಾಡಿಕೊಂಡು ಕುಡಿದಿದ್ದೇವೆ ಹೊರತು ಬಿರಿಯಾನಿ ಮಾಡಿಕೊಂಡು ತಿಂದಿಲ್ಲ. ಬಿಜೆಪಿ ಇಷ್ಟಕ್ಕೆ ಟೀಕೆ ಮಾಡುವುದು ಸರಿಯಿಲ್ಲ ಎಂದು ಕಾಂಗ್ರೆಸ್ ಜಿಲ್ಲಾ ವಕ್ತಾರೆ ಶ್ವೇತಾ ಗಾಂವ್ಕರ್ ಅವರು ಹೇಳಿದರು. ಬಿಜೆಪಿಯವರು ಇಷ್ಟೇ ವಿಷಯವನ್ನು ಹಿಡಿದುಕೊಂಡು ಟೀಕೆ ಮಾಡುವುದು ಸಲ್ಲ ಎಂದು ಅಂಕೋಲಾ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಹಾಗೂ ಕಾಂಗ್ರೆಸ್ ಜಿಲ್ಲಾ ವಕ್ತಾರೆ ಸುಜಾತಾ ಗಾಂವ್ಕರ್ ಹೇಳಿದ್ದಾರೆ. ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷ ಕಾನೂನಿನ ಪ್ರಕಾರವೇ ಹೋರಾಟ ಮಾಡಿದೆ. ಬಿಜೆಪಿಯವರೇ ಕಾನೂನನ್ನು ಉಲ್ಲಂಘಿಸಿದ್ದಾರೆ. ಕಾಂಗ್ರೆಸ್ ಸದಸ್ಯರು ಹಿಂಬಾಗಿಲಿನ ರಾಜಕೀಯ ಮಾಡುವುದಿಲ್ಲ, ನೇರವಾಗಿ ಎಲ್ಲರನ್ನೂ ಎದುರಿಸುತ್ತೇವೆ ಎಂದಿದ್ದಾರೆ. ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನ ಆಯ್ಕೆ ಸಂದರ್ಭದಲ್ಲಿ ಬಿಜೆಪಿ ಪಟ್ಟಿಯಲ್ಲಿದ್ದ ಓರ್ವ ಸದಸ್ಯ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿದ್ದರಿಂದ ಕಾಂಗ್ರೆಸ್ ಬಹುಮತ ಸಾಧಿಸಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ಸದಸ್ಯರು ಅನಾವಶ್ಯಕವಾಗಿ ವಿರೋಧ ಮಾಡಿ ಸಭಾತ್ಯಾಗ ಮಾಡಿದರು. ಬಿಜೆಪಿ ಸದಸ್ಯರು ಇಲ್ಲದೇ ಇರುವ ಸಂದರ್ಭದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಬಳಿ ಕಾಂಗ್ರೆಸ್ ಸದಸ್ಯರು ಆಯ್ಕೆ ಪ್ರಕ್ರಿಯೆ ಮುಂದುವರಿಸುವಂತೆ ಹೇಳುವಾಗ ಓರ್ವ ಸದಸ್ಯನ ಕೈತಾಗಿ ಬಾಟಲ್ ಕೆಳಗೆ ಬಿದ್ದಿವೆ. ಇದೇ ವಿಷಯವನ್ನ ತಿರುವಿ ಅಧ್ಯಕ್ಷರು ಸಭೆ ಮುಂದೆ ಹಾಕಿದ್ದರು. ಎಲ್ಲಾ ಸದಸ್ಯರು ಇದ್ದ ವೇಳೆಯೇ ಗಾಜಿನ ಬಾಟಲಿ ಹೊಡೆದಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದ್ದು, ಸಿಸಿಟಿವಿ ಕ್ಯಾಮೆರಾದಲ್ಲಿ ಸಹ ಈ ದೃಶ್ಯ ಸೆರೆಯಾಗಿದೆ. ಕಾಂಗ್ರೆಸ್ ಈ ದೃಶ್ಯಾವಳಿಗಳನ್ನು ಪಡೆದಿದೆ. ಈ ದೃಶ್ಯ ಗಮನಿಸಿದರೆ ತಿಳಿಯುತ್ತದೆ ಘಟನೆಯಲ್ಲಿ ಯಾರದು ತಪ್ಪಿದೆ ಎಂದು. ಕಾಂಗ್ರೆಸ್ ಎಲ್ಲೂ ಕಾನೂನನ್ನು ಉಲ್ಲಂಘಿಸಿಲ್ಲ. ಅಂದೇ ಪುರಸಭೆಯ ಮುಖ್ಯಾಧಿಕಾರಿ ಈ ಬಗ್ಗೆ ಸದಸ್ಯರಿಗೆ ಸ್ಪಷ್ಟಪಡಿಸಿದ್ದರೆ ಪ್ರಕರಣ ಇಷ್ಟೊಂದು ದೊಡ್ಡದಾಗುತ್ತಿರಲಿಲ್ಲ ಎಂದು ಹೇಳಿದ್ದಾರೆ. ಈ ಸಂಬಂಧ ಉಪವಿಭಾಗಾಧಿಕಾರಿ ಮಂಗಳವಾರ ಪುರಸಭೆ ಭೇಟಿ ನೀಡಿ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ನ್ಯಾಯಯುತವಾಗಿ ಸ್ಥಾಯಿ ಸಮಿತಿಯ 7 ಸದಸ್ಯರ ಕಮಿಟಿಯಲ್ಲಿ ಕಾಂಗ್ರೆಸ್ 3 ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿರುವುದರಿಂದ ನಮ್ಮ ಹೋರಾಟ ಕೈಬಿಟ್ಟಿದ್ದೇವೆ ಎಂದರು. ಕಾಂಗ್ರೆಸ್ ವಕ್ತಾರ ಶಂಭು ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ಆಸೀನರಾಗಿದ್ದ ಅಧ್ಯಕ್ಷೆ ಮತ್ತು ಉಪಾಧ್ಯಕ್ಷೆ ಈ ಕುರಿತು ತಮ್ಮ ಬೆಂಬಲ ಇದೆ ಅಥವಾ ಬೆಂಬಲ ಇಲ್ಲ ಯಾವುದೇ ಒಂದು ಚಕಾರ ಎತ್ತಲಿಲ್ಲ, ತಾಟಸ್ಥ ರೀತಿಯಲ್ಲಿ ಕುಳಿತುಕೊಂಡಿತ್ತು. ಆಗ ನಮ್ಮ ಸದಸ್ಯರ ಒಂದು ಬೇಡಿಕೆ ಏನಿತ್ತು ಅಂತ ಹೇಳಿದ್ರೆ, ನಮ್ಮ ಪ್ಯಾನಲ್ನಲ್ಲಿ 11 ಜನ ಅದು ಜಾಸ್ತಿ ಇದೆ, ಅವರ ಪ್ಯಾನಲ್ನಲ್ಲಿ 10 ಜನ ಇದ್ದಾರೆ. ಅಧ್ಯಕ್ಷ ಉಪಾಧ್ಯಕ್ಷರು ತಾಟಸ್ಥ ಇದ್ದದ್ರಿಂದ ಸ್ಥಾಯಿ ಸಮಿತಿಗೆ ನಮ್ಮ 11 ಜನರ ಹೆಸರನ್ನು ಮಾನ್ಯತೆ ಮಾಡಿ ಅಧಿಕೃತಗೊಳಿಸಬೇಕಂತ ಕಾಂಗ್ರೆಸ್ ಸದಸ್ಯರು ಬೇಡಿಕೆ ಮುಂದಿತ್ತು. ಈ ಕುರಿತು ವಾದ ವಿವಾದ ನಡೆಯುವಾಗ ಅವರು ಇಲ್ಲ, ಅವರಿಗೆ ಕೆಲವು ಜನ ಹೇಳಿದರು, ನೀವು ಇವತ್ತು ಮುಂದೆ ಹಾಕಿ, ಅವರ ಪಕ್ಷದ ಸದಸ್ಯರು ಬಿಜೆಪಿ ಪಕ್ಷ ಸದಸ್ಯರು, ನೀವು ಇವತ್ತು ಇದನ್ನು ಕಂಪ್ಲೀಟ್ ಮಾಡೋದು ಬೇಡ, ಸಭೆಯನ್ನು ಮುಂದೂಡಿ ಮುಂದೊಂದು ದಿವಸ ಮಾಡಬೇಕು, ಇವತ್ತು ಬೇಡ ಅಂತೇಳಿ ಅವರ 10 ಜನ ಸದಸ್ಯರು ಸಭೆಯಿಂದ ಸಭಾತ್ಯಾಗ ಮಾಡಿದರು. ಸಭಾತ್ಯಾಗದ ಒಂದು 10 ನಿಮಿಷ ನಂತರ ನಮ್ಮೊಬ್ಬ ಸದಸ್ಯರು ಮಾತಾಡ್ತಿರುವಾಗ ಎದುರು ಇದ್ದ ಕುಡಿಯುವ ನೀರಿನ ಗ್ಲಾಸ್ ಕೆಳಗೆ ಅಧ್ಯಕ್ಷರು ಅದನ್ನೇ ನೆಪವಾಗಿಟ್ಟುಕೊಂಡು ಸಭೆಯನ್ನು ಮುಂದೂಡಿ ಅಲ್ಲಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸಭೆಯಿಂದ ಹೊರಬಿಟ್ಟರು. ಅಧ್ಯಕ್ಷ ಉಪಾಧ್ಯಕ್ಷರು ಅಲ್ಲಿ ಯಾವುದೇ ಒಂದು ರೀತಿಯ ಬೆಂಬಲ ಸೂಚಿಸಿದ ತಾಟಸ್ಥ ಇದ್ರು, ಇದಕ್ಕೆ CCTV ಸಾಕ್ಷಿ ಇದೆ ಅಂತ ಹೇಳಿಕೊಂಡು ನಮ್ಮ ವಾದ ಮಂಡಿಸ್ತಾ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ. ಕುಮಟಾ ತಾಲೂಕಿನ ಕಾಗಲ್ಹಿಣಿಯ ಕಲ್ಕಟ್ಟೆ ರಸ್ತೆಯ ಸುಧಾರಣೆ ಕಾಮಗಾರಿಗೆ ಶಾಸಕ ದಿನಕರ್ ಶೆಟ್ಟಿ ಅವರು ಚಾಲನೆ ನೀಡಿದರು. ಕುಮಟಾ ತಾಲೂಕಿನ ಕಾಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಿಣಿಕಲ್ಕಟ್ಟೆ ರಸ್ತೆ ಸುಧಾರಣೆ ಕಾಮಗಾರಿಯ ಭೂಮಿ ಪೂಜೆಯನ್ನ ಶಾಸಕ ದಿನಕರ್ ಶೆಟ್ಟಿ ನೆರವೇರಿಸಿದರು. ನಂತರ ಮಾತನಾಡಿದ ಶಾಸಕರು, ಜಿಲ್ಲಾ ಪಂಚಾಯತ್ನ ಗ್ರಾಮೀಣ ರಸ್ತೆ ಯೋಜನೆಯಡಿ 40 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಈ ಹಿಣಿ ಹಲಕಟ್ಟೆ ರಸ್ತೆ ಸುಧಾರಣೆ ಕಾಮಗಾರಿಯನ್ನು ಆರಂಭಿಸಲಾಗಿದೆ. ಕಾಮಗಾರಿಯು ಗುಣಮಟ್ಟದಿಂದ ಕೂಡಿರಬೇಕೆಂದು ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸೂಚಿಸಿದ್ದೇನೆ. ನನ್ನ ಕ್ಷೇತ್ರದ ಗ್ರಾಮೀಣ ಭಾಗದ ಎಲ್ಲಾ ರಸ್ತೆಗಳು ಅಭಿವೃದ್ಧಿ ಕಾಣಬೇಕೆಂಬ ಹಂಬಲ ನನ್ನದು. ಆ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಸದಸ್ಯ ಜಗನ್ನಾಥ್ ನಾಯ್ಕ್, ಕಾಗಲ್ ಪಂಚಾಯತ್ ಸದಸ್ಯರಾದ ರವಿ ಪಂಡಿತ್, ರವಿ ಎಸ್ ನಾಯ್ಕ್, ಶಿವಯ್ಯ ಹಿಣಿ, ಊರಿನ ಪ್ರಮುಖರಾದ BD ಪಟ್ಗಾರ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ. ಗರ್ಭಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಕುಮಟಾ ತಾಲೂಕಿನ ಹೆಬ್ಬೆಲ್ ಗೃಹಿಣಿಯವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ 35,000 ರೂಪಾಯಿಗಳ ಆರ್ಥಿಕ ನೆರವು ನೀಡುವ ಮೂಲಕ ಮಾನವೀಯತೆ ಮೆರೆದಿದೆ. ಜಿಲ್ಲೆಯಲ್ಲಿ ಸಾಮಾಜಿಕ ಕಾರ್ಯಗಳ ಮೂಲಕ ಪ್ರಸಿದ್ಧಿ ಗಳಿಸಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗರ್ಭಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಗೃಹಿಣಿಯವರಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಸಹಾಯ ಮಾಡಿದೆ. ಕುಮಟಾ ತಾಲೂಕಿನ ಹೆಬ್ಬೆಲ್ ನಿವಾಸಿಯಾದ ಶ್ರೀದೇವಿ ಗಜಾನನ್ ನಾಯ್ಕ್ ಅವರು ಗರ್ಭಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದರು. ಯೋಜನೆಯ ಸ್ವಸಹಾಯ ಸಂಘದ ಸದಸ್ಯರಾದ ಅವರ ಚಿಕಿತ್ಸೆಗೆ ನೆರವಾಗಲೆಂದು ಯೋಜನೆಯು 35,000 ರೂಪಾಯಿ ಆರ್ಥಿಕ ನೆರವು ನೀಡಿದೆ. ಈ ಮೊತ್ತದ ಚೆಕ್ ಅನ್ನು ಯೋಜನೆಯ ಜಿಲ್ಲಾ ನಿರ್ದೇಶಕ ಶಂಕರ್ ಶೆಟ್ಟಿಯವರು ಫಲಾನುಭವಿ ಕುಟುಂಬಕ್ಕೆ ಹಸ್ತಾಂತರಿಸಿದರು. ಬಳಿಕ ಮಾತನಾಡಿದ ಅವರು, ಶ್ರೀದೇವಿ ಕುಟುಂಬ ತೀರಾ ಬಡತನದಲ್ಲಿದ್ದು ಪತಿಯೂ ಸಹ ಕಾಲು ನೋವಿನಿಂದ ಬಳಲುತ್ತಿದ್ದಾರೆ. ಶ್ರೀದೇವಿ ಅವರಿಗೆ ಪ್ರತಿ ತಿಂಗಳು 10,000ಕ್ಕೂ ಅಧಿಕ ಹಣ ಚಿಕಿತ್ಸೆಗಾಗಿ ವೆಚ್ಚವಾಗುತ್ತಿದೆ. ಈ ಬಗ್ಗೆ ಮಾಹಿತಿ ಪಡೆದ ಕುಮಟಾ ತಾಲೂಕಿನ ಯೋಜನಾಧಿಕಾರಿ ನಾಗರಾಜ್ ನಾಯ್ಕ್ ಅವರು ಬಡ ಕುಟುಂಬಕ್ಕೆ ಸಹಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ಧರ್ಮಸ್ಥಳದ ಧರ್ಮದರ್ಶಿ ಶ್ರೀ ವೀರೇಂದ್ರ ಹೆಗ್ಗಡೆ ಅವರಿಗೆ ಮನವಿ ಮಾಡಿದ್ದರು. ಮನವಿಗೆ ಸ್ಪಂದಿಸಿದ ಪೂಜ್ಯರು ಧನ ಸಹಾಯ ಮಾಡುವಂತೆ ಸೂಚಿಸಿದರು. ಅದರಂತೆ ಆ ಕುಟುಂಬಕ್ಕೆ ಚೆಕ್ ವಿತರಿಸಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಹೆಬ್ಬೈಲ ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಮಾರುತಿ ನಾಯ್ಕ್, ಕಚೇರಿ ಪ್ರಬಂಧಕರಾದ ದಿನೇಶ್ ಇನ್ನಿತರರು ಇದ್ದರು.
ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಸಾಲ ಬಾಧೆ ಸೇರಿದಂತೆ ಕೆಲ ಕಷ್ಟಕರ ಕಾರಣದಿಂದ ಆತ್ಮಹತ್ಯೆಗೆ ಶರಣಾದ ಮತ್ತು ಆಕಸ್ಮಿಕವಾಗಿ ಮರಣ ಹೊಂದಿದ 7 ರೈತ ಕುಟುಂಬಗಳಿಗೆ ಶಾಸಕ ದಿನಕರ್ ಶೆಟ್ಟಿ ಅವರು ಒಟ್ಟು 13 ಲಕ್ಷ ರೂಪಾಯಿ ಪರಿಹಾರಧನವನ್ನು ವಿತರಿಸಿದರು. ಕುಮಟಾ ತಾಲೂಕಿನಲ್ಲಿ ಸಾಲಬಾಧೆ ಸೇರಿದಂತೆ ಕೆಲ ಕಷ್ಟಕರ ಕಾರಣದಿಂದ ಆತ್ಮಹತ್ಯೆಗೆ ಶರಣಾದ ಮತ್ತು ಆಕಸ್ಮಿಕವಾಗಿ 7 ರೈತರು ಮರಣ ಹೊಂದಿದ್ದರು. ಈ ನೊಂದ ರೈತರ ಕುಟುಂಬಕ್ಕೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಡಿ ಮಂಜೂರಾದ ಪರಿಹಾರ ಧನವನ್ನು ಶಾಸಕ ದಿನಕರ್ ಶೆಟ್ಟಿ ಅವರು ಕುಟುಂಬದ ವಾರಸುದಾರರಿಗೆ ವಿತರಿಸಿದರು. ಸುಮಾರು 7 ಕುಟುಂಬಗಳಿಗೆ ಒಟ್ಟು 13,02,000 ರೂಪಾಯಿ ಪರಿಹಾರ ಧನ ಆಯಾ ವಾರಸುದಾರರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ. ಅದರ ದಾಖಲೆಯ ಪತ್ರವನ್ನು ಕುಟುಂಬಕ್ಕೆ ಹಸ್ತಾಂತರಿಸಲಾಯಿತು. ಸಾಲಬಾಧೆಯಿಂದ ಮೃತಪಟ್ಟ ಮೂರೂರಿನ ರೈತ ಮಾಬ್ಲುಗೌಡ ಅವರ ಪತ್ನಿ ಮಾದೇವಿಗೌಡ ಅವರಿಗೆ 5 ಲಕ್ಷ ರೂಪಾಯಿ, ಆಕಸ್ಮಿಕವಾಗಿ ಮೃತಪಟ್ಟ ಗುಡೆ ಅಂಗಡಿಯ ರೈತ ಚಂದ್ರಹಾಸ್ ಪಟಗಾರ್ ಪತ್ನಿ ಮೋಹಿನಿ ಪಟಗಾರ್ ಅವರಿಗೆ 2 ಲಕ್ಷ ರೂಪಾಯಿ, ಆಕಸ್ಮಿಕವಾಗಿ ಮೃತಪಟ್ಟ ನಾಗೂರಿನ ರೈತ ಮಹಾಬಲೇಶ್ವರ ಹೆಗಡೆ ಅವರ ಪತ್ನಿ ಲಲಿತಾ ಹೆಗಡೆ ಅವರಿಗೆ 2 ಲಕ್ಷ ರೂಪಾಯಿ, ಆಕಸ್ಮಿಕವಾಗಿ ಮೃತಪಟ್ಟ ನಾಗೂರಿನ ಈಶ್ವರರಾಮ ಮರಾಠಿ ಅವರ ಕುಟುಂಬಸ್ಥರ ಈಶ್ವರ ಮರಾಠಿ ಅವರಿಗೆ 2 ಲಕ್ಷ ರೂಪಾಯಿ, ಆಕಸ್ಮಿಕವಾಗಿ ಮೃತಪಟ್ಟ ಕಲವೆಯ ರೈತ ಜಾರ್ಜ್ ಸಾರ್ವೆರಾ ಫರ್ನಾಂಡಿಸ್ ಕುಟುಂಬಸ್ಥ ಮಾರ್ಟಿನ್ ಫರ್ನಾಂಡಿಸ್ ಅವರಿಗೆ 2 ಲಕ್ಷ ರೂಪಾಯಿ, ಹುಲ್ಲಿನ ಬವಣೆ ನಷ್ಟಕ್ಕೆ ಬರ್ಗಿಯ ರೈತ ಪರಮೇಶ್ವರ ಪಟಗಾರ್ಗೆ 1,000 ರೂಪಾಯಿ ಹಾಗೂ ಹೆಗಡೆಯ ರೈತ ಲಿಂಗಪ್ಪ ಗೌಡ ಅವರಿಗೆ 1,000 ರೂಪಾಯಿ ಪರಿಹಾರ ಧನದ ಚೆಕ್ನ ಆದೇಶ ಪ್ರತಿಯನ್ನ ಶಾಸಕ ದಿನಕರ್ ಶೆಟ್ಟಿ ಅವರು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಆತ್ಮಹತ್ಯೆಗೆ ಶರಣಾದ ರೈತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ, ಆಕಸ್ಮಿಕವಾಗಿ ಮರಣ ಹೊಂದಿದ ರೈತರ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ, ಭತ್ತದ ಬವಣೆ ಸುಟ್ಟು ಹೋದ ರೈತರಿಗೆ 1,000 ರೂಪಾಯಿ ಪರಿಹಾರ ಸೇರಿದಂತೆ ಒಟ್ಟು 13,02,000 ರೂಪಾಯಿ ಪರಿಹಾರ ವಿತರಿಸಿದ್ದೇವೆ. ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಈ ಹಣವನ್ನು ಬಳಸಿಕೊಳ್ಳುವ ಮೂಲಕ ಈ ಹಣದ ಸದ್ಬಳಕೆಯಾಗಬೇಕು ಎಂದರು. 13,02,000 ರೂಪಾಯಿಯ ಹಣವನ್ನು ಇವತ್ತು ಅವರವರ ಖಾತೆಗೆ ಜಮಾ ಆಗುವ ಹಾಗೆ ಇವತ್ತು ನಾವು ಮಾಡಿದ್ದೇವೆ. ಬಹುಶಃ ನಾಳೆ ಅವರ ಅಕೌಂಟಿಗೆ ಹಣ ಸಿಗ್ತದೆ, ನಾಳೆ ಅವರು ಡ್ರಾ ಮಾಡ್ಕೊಳ್ಬೋದು ಮತ್ತು ಒಳ್ಳೆ ರೀತಿಯಿಂದ ಹಣ ಇಟ್ಕೊಂಡು ಮತ್ತು ಯಾರಾದರೂ ನಿಮ್ಮ ಸಂಬಂಧಿಕರು ಬಂದು ನಿಮ್ಗೆ ಕೇಳ್ಬೋದು, ನಿಮ್ಗೆ 5 ಲಕ್ಷ ರೂಪಾಯಿ ಬಂದದೆ, ಇನ್ನೊಂದು ವರ್ಷ ನಾನು 10 ಲಕ್ಷ ರೂಪಾಯಿ ಮಾಡಿಕೊಡ್ತೇನೆ, 5 ಲಕ್ಷ ರೂಪಾಯಿ ಕೊಡಿ ಈಗ ಅಂತ ನಿಮ್ಗೆ ಕೇಳುವಂಥವ್ರು ಭಾಳ ಜನ ಬರ್ತಾರೆ. ದಯವಿಟ್ಟು ಆ ಕೆಲಸ ನೀವು ಯಾರೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಹಣ ನಿಮ್ಮ ಮನೆ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಇಟ್ಕೊಂಡು ಮುಂದೆ ನಿಮ್ಮ ಮಕ್ಕಳ ಯಾವುದೇ ಒಂದು ಒಳ್ಳೆಯ ಉದ್ಯೋಗಕ್ಕೋ ಅಥವಾ ಅವರ ಮದುವೆಗೆ ಅಥವಾ ಬೇರೆ ನಿಮ್ಮ ಭವಿಷ್ಯಕ್ಕೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನುವಂಥದ್ದು ನನ್ನ ಒಂದು ಮನವಿ ಇದೆ. ಇದು ನಮ್ಮ ಸರ್ಕಾರ, ಭಾರತೀಯ ಜನತಾ ಪಕ್ಷ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಈ ಒಂದು ಸಂದರ್ಭದಲ್ಲಿ ರೈತರ ಪರವಾಗಿ ಮಾಡಿದಂಥ ಒಂದು ಒಳ್ಳೆಯ ಯೋಜನೆ ಇವತ್ತು ಇಲ್ಲಿ ಕೊಟ್ಟಿದ್ದೇವೆ. ಮೊನ್ನೆ ನಾವು ಹೊನ್ನಾವರದಲ್ಲೂ ಇದೇ ರೀತಿ ಸುಮಾರು 15 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಅವರ ಖಾತೆಗಳಿಗೆ ಜಮಾ ಮಾಡುವಂಥ ಕೆಲಸ ನಿರಂತರವಾಗಿ ನಮ್ಮ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮೇಘರಾಜ ನಾಯ್ಕ್, ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ಪ್ರಮುಖರಾದ ಅಶೋಕ್ ಪ್ರಭು, ವಿನಾಯಕ್ ನಾಯ್ಕ್ ಬಗೋಡ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರಾದ ಮಾತಾ ಬಿ ಮಂಜಮ್ಮ ಜೋಗತಿ ಅವರಿಗೆ ಹೊನ್ನಾವರ ಕರ್ವಾದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರಾದ ಮಾತಾ ಬಿ ಮಂಜಮ್ಮ ಜೋಗತಿ ಅವರಿಗೆ ಹೊನ್ನಾವರ ತಾಲೂಕಿನ ಕರ್ವಾ ಪಂಚಾಯತ್, ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಹೊನ್ನಾವರ ಘಟಕದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು. ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ಕೊಳೆಗದ್ದೆಯಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ 5 ದಿನಗಳ ಕಾಲ ಜಾನಪದ ಕಲಾ ಪ್ರಕಾರಗಳ ತರಬೇತಿ ಮತ್ತು ಪ್ರದರ್ಶನ ಹಿನ್ನೆಲೆ ಮಾತಾ ಮಂಜಮ್ಮ ಅವರು ಕರ್ವಾಕ್ಕೆ ಆಗಮಿಸಿದ್ದರು. ಇದೇ ಸಂದರ್ಭದಲ್ಲಿ ಅವರಿಗೆ ಭಾರತ ಸರ್ಕಾರ ಕೊಡಮಾಡುವ ಅತ್ಯುತ್ತಮ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾದ ಹಿನ್ನೆಲೆ ವಿಷಯ ತಿಳಿಯುತ್ತಲೇ ಕರ್ವಾ ಗ್ರಾಮ ಪಂಚಾಯತ್ ಹಾಗೂ ಸಂಘಟನೆಗಳು ಸನ್ಮಾನಿಸಿ ಗೌರವಿಸಿ ಅಭಿನಂದಿಸಿದರು. ಕರ್ವಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಂಚಾಯತ್ ಸಿಬ್ಬಂದಿ ವರ್ಗ, ನೂತನ ಸದಸ್ಯರು ಮಾತಾ ಮಂಜಮ್ಮ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಮಂಜಮ್ಮ ಮಾತನಾಡಿ, ಆಸರೆಗಾಗಿ ಪಂಚಾಯತ್ ಕಚೇರಿ ಅವಧಿ ಮುಗಿದ ಮೇಲೆ ಆವಾರದಲ್ಲಿ ಮಲಗುತ್ತಿದ್ದ ನಾನು ಇಂದು ಪಂಚಾಯತ್ನಲ್ಲಿ ಅಧಿಕಾರಿಗಳು, ಆಡಳಿತ ವರ್ಗ ಕೂಡುವ ಜಾಗದಲ್ಲಿ ಸನ್ಮಾನ ಪಡೆಯುತ್ತಿರುವುದು ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಅವಿಸ್ಮರಣೀಯ ದಿನವಾಗಿದೆ ಎಂದು ಭಾವುಕರಾದರು. ಪ್ರಶಸ್ತಿ ಎಂದರೇನು, ಅದರ ಬೆಲೆ ಏನು ಎಂದು ಅರಿಯದ ನನಗೆ ಇಂದು ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿರುವುದು ನನಗೆ ಹೆತ್ತವರು, ಗುರುಗಳು, ಕಲಾಪ್ರೇಮಿಗಳ ಆಶೀರ್ವಾದ ಎಂದು ಸ್ಮರಿಸಿದರು. ಸನ್ಮಾನಿಸಿದ ಸರ್ವರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರು. ಗ್ರಾಮ ಪಂಚಾಯತಿ ಒಳಗೆ ಬರಬೇಕಾದ್ರೆ ನಾವು ಯಾವ್ದಾದ್ರೂ ಹಳ್ಳಿಗೆ ಹೋದ್ರೆ 5 ಗಂಟೆಗೆ ಬಾಗಿಲಾಕ ತನಕ ನಾವು ಕಾಯ್ತಿದ್ವಿ. ಹೋದ್ಮೇಲೆ ನಾವು ಪಂಚಾಯತಿಯಲ್ಲಿ ಉಳ್ಕೊಂಡು ಕಟ್ಟ ಮೇಲೆ ಮಲಗಿ ಅಲ್ಲಿ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೇಕಂತ ಆ ಹೊರಗಡೆ ಜಾಗದಲ್ಲಿ ಇರ್ತಿದ್ವಿ. ಭಿಕ್ಷಾಟನೆಗೆ ಹೋಗ್ಲಿ, ಜಾತ್ರೆಗೆ ಹೋಗ್ಲಿ, ಅವ್ರು ಪಂಚಾಯತಿ ಬಾಗಿಲು ಹಾಕೊಂಡು ಹೋಗೋದು ಕಾಯ್ತಾ ಇದ್ವಿ. ಜಾತ್ರೆಗಳಲ್ಲಿ ದೇವಸ್ಥಾನದಲ್ಲಿ ಜಾಗ ಇರ್ತಿದ್ದಿಲ್ಲ, ಊರ್ ಮುಂದೆ ಚಾವಡಿ ಅಂತ ಇರ್ತಿದ್ವು ಅವಾಗ. ಇವಾಗಿಲ್ಲ. ಇಲ್ಲ ಪಂಚಾಯತ್ ಆಫೀಸ್ ಹತ್ರ ಇರ್ಬೇಕು, ಇಲ್ಲ ಶಾಲೆಗಳಿಗೆ ಹೋಗ್ಬೇಕು. ಶಾಲೆ ಹತ್ರ ಹೋದ್ರೆ ಅಲ್ಲಿ ವ್ಯಾಪಾರಸ್ಥರು ಅವರು ಇವರು ಅಲ್ಲೇ ಎಲ್ಲ ಉಳ್ಕೊಂಡ್ಬಿಟ್ಟಿರ್ತಿದ್ರು. ಇವು ಪಂಚಾಯತಿಗೆ ಹೋಗಿ ಆ ಪಂಚಾಯತಿ ಕಟ್ಟೆ ಹತ್ರ ನಮ್ಮ ಲಗೇಜು, ಜೋಳಿಗೆ, ದೇವ್ರ ಸಾಮಾನು, ಚೂಟಿ, ಚೌಡಿಕೆ ಎಲ್ಲ ಅಲ್ಲಿ ಇಟ್ಕೊಂಡು 1-3 ಕಲ್ಲು ಇಟ್ಕೊಂಡು ಅಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋದು, ಇಲ್ಲ ಊರಾಗ ಇಸ್ಕೊಂಬಂದು ಊಟ ಮಾಡೋದು, ಬೆಳಗ್ಗೆ ಹೋಗಿ ಭಿಕ್ಷಾಟನೆ ಮಾಡ್ಕೊಂಬರೋದು.
ಎಲ್ಲೋ ಮರದ ಕೆಳಗೆ ವಾಸ ಮಾಡೋದು, ಮತ್ತೆ ಪಂಚಾಯತಿ ಬಾಗಿಲು ಹಾಕಿದ ಮೇಲೆ ಆ ಪಂಚಾಯತಿ ಬಂದು ರಾತ್ರಿ ಮಲಗೋದು, ಮತ್ತೆ ಆಮೇಲೆ ಬೆಳಗ್ಗೆ ಬಂದು ನೀವು ಇಲ್ಲಿ ಪಂಚಾಯತ್ ಆಡಳಿತಾಧಿಕಾರಿ ನಾಗರಾಜ್ ಬೆಳ್ಳಜ್ಜಿ ಮನೆ ಮಾತನಾಡಿ, ಇಲ್ಲಿನ ಜನತೆಗೆ ಜಾನಪದದ ಸವಿಸವಿಯಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿತು. ಅಂತೆಯೇ ಜನರು ಜಾನಪದ ಕಲಾ ಪ್ರಕಾರಗಳಿಗೆ ಪ್ರೋತ್ಸಾಹ ನೀಡಿದ್ದಾರೆ. ಜಾನಪದ ಸೊಗಡು ಜಿಲ್ಲೆಯ ತುಂಬ ಪಸರಿಸಿ ಪ್ರತಿ ಮನ ಮುಟ್ಟುವಂತಾಗಲೆಂದು ಆಶಿಸಿದರು. ಜಾನಪದ ಕಲೆ ಕಡಿಮೆ ಇದ್ದರೂ ಕೂಡ ಮಲೆನಾಡುಗಳಲ್ಲಿ, ಬಯಲುಸೀಮೆಗಳಲ್ಲಿ ಈ ಜಾನಪದ ಕಲೆಗಳು ತುಂಬ ಹೆಸರುವಾಸಿಯಾಗಿದೆ. ತಾವೆಲ್ಲ ಕೇಳಿರಬೇಕು, ಗುರುರಾಜ್ ಹೊಸಕೋಟೆ ಅಂತ ಕಲಾವಿದರು ಅವರು ಮಾಧ್ಯಮಗಳಲ್ಲಿ ಬಂದಾಗ ನಮಗೆ ಅವರು ಹಾಡ್ತಕ್ಕಂಥ ಹಾಡುಗಳನ್ನು ಕೇಳಿದಾಗ ಮೈಯೆಲ್ಲ ರೋಮಾಂಚನವಾಗುತ್ತೆ. ಅಷ್ಟು ವಿಶಿಷ್ಟವಾದಂಥ ಹಾಡುಗಳು ನಮ್ಮ ಜಾನಪದ ಕಲೆಯಲ್ಲಿ ನಾವು ಕೇಳ್ತಾ ಇದ್ದೀವಿ. ಆ ಉದ್ದೇಶದಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಜಾನಪದ ಕಲಾ ಅಕಾಡೆಮಿ ವತಿಯಿಂದ ಇವತ್ತು ನಮ್ಮ ಕರ್ವಾ ಗ್ರಾಮ ಪಂಚಾಯತಿಯಲ್ಲಿ ಒಂದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಆ ಜಾನಪದ ಕಲೆಯ ಒಂದು ಕಲೆಯನ್ನು ಸವಿಯತಕ್ಕಂಥ ಅವಕಾಶವನ್ನು ನಮಗೆ ರಾಜ್ಯ ಸರ್ಕಾರ ಮಾಡಿಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಕಳೆದ 4-5 ದಿನಗಳಿಂದ ಈ ಒಂದು ಜಾನಪದ ಕಲಾ ತರಬೇತಿ ಕಾರ್ಯಕ್ರಮ ನಮ್ಮ ಪಂಚಾಯತಲ್ಲಿ ನಡೆದಿದೆ. ಅದನ್ನು ಇಲ್ಲಿಯ ಜನ ಅದನ್ನು ಮೆಚ್ಚಿಕೊಂಡಿದ್ದಾರೆ ಹಾಗೂ ಅದನ್ನು ತಮ್ಮ ಇದರಲ್ಲಿ ಅಳವಡಿಸಿಕೊಂಡು ಜಾನಪದ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ನಾವೆಲ್ಲ ಮುಂದಾಗ್ತೀವಿ ಅನ್ನುವ ಮಾತನ್ನು ನಾವು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಿಗೆ ಭರವಸೆಯನ್ನು ಕೊಡ್ತಾ ಇದ್ದೀವಿ. ಪಿಡಿಒ ಚನ್ನಬಸಪ್ಪ ಮಾತನಾಡಿ, ಕರ್ವಾ ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಮಂಜಮ್ಮ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಪ್ರಕಟವಾಗಿರುವುದು, ಅವರನ್ನು ಸನ್ಮಾನಿಸುವ ಅವಕಾಶ ಲಭಿಸಿರುವುದು ಹೆಮ್ಮೆಯ ಸಂಗತಿ ಎಂದರು. ಈ ಸಂದರ್ಭದಲ್ಲಿ ಕರ್ವಾ ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಉದಯ್ ಖಾರ್ವಿ, ಪಂಚಾಯತ್ ನೂತನ ಸದಸ್ಯರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಯಶಸ್ವಿನಿ ಸಾಂಸ್ಕೃತಿಕ ವೇದಿಕೆಯ ವತಿಯಿಂದ ನಡೆಸಿದ ಸನ್ಮಾನದಲ್ಲಿ ವೇದಿಕೆಯ ಟಿಎಚ್ ಗೌಡ, ಗಜಾನನ್ ನಾಯ್ಕ್, ಮೋಹನ್ ನಾಯ್ಕ್, ಜಿಕೆ ಗೌಡ, ಗುರುನಾಯ್ಕ, ಗಣಪತಿ ಹೆಗಡೆ, ಶ್ರೀ ಸಿದ್ಧಿವಿನಾಯಕ ಆಂಗ್ಲ ಮಾಧ್ಯಮ ಶಾಲೆಯ ಮುಖ್ಯಾಧ್ಯಾಪಕ ಪಿಜಿ ಹೆಗಡೆ ಮತ್ತಿತರರು ಕರ್ವೆ ತಾಲೂಕಾ ಘಟಕದ ವತಿಯಿಂದ ನಡೆದ ಸನ್ಮಾನದಲ್ಲಿ ತಾಲೂಕಾಧ್ಯಕ್ಷ ಮಂಜುನಾಥ್ ಗೌಡ, ಸದಸ್ಯರಾದ ರಾಜೇಶ್ ನಾಯ್ಕ್, ಕೇಶವ್ ಗೌಡ, ಜನಪದ ಅಕಾಡೆಮಿಯ ಸದಸ್ಯರಾದ ಪುಷ್ಪಲತಾ ಎಚ್ಎಸ್, ಲಕ್ಷ್ಮೀದೇವಿ, ಸಂಚಾಲಕ ಗಣಪತಿ ಹೆಗಡೆ, ಶೈಲೇಶ್ ನಾಯ್ಕ್, ಪ್ರಕಾಶ್, ಶ್ರೀ ಸಿದ್ಧಿವಿನಾಯಕ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು. ಕ್ಯಾನ್ರಾ ಪ್ಲಸ್ ನ್ಯೂಸ್ ಹೊನ್ನಾವರ. ಇದೀಗ ಶಾರ್ಟ್ ಬ್ರೇಕ್ ನಂತರ ಕ್ಯಾನ್ರಾ ಪ್ಲಸ್ ನ್ಯೂಸ್ ಮುಂದುವರಿಯುವುದು. ಕ್ಯಾನ್ರಾ ಪ್ಲಸ್ ಕಂಪ್ಯೂಟರ್ ಸೇಲ್ಸ್ ಅಂಡ್ ಸರ್ವಿಸ್ ನ ಮಳಿಗೆ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೇಸ್ ಕುಮಟಾ. ನಮ್ಮಲ್ಲಿ ಡೆಸ್ಕ್ಟಾಪ್, ಲ್ಯಾಪ್ಟಾಪ್ ಸೇರಿದಂತೆ ಕಂಪ್ಯೂಟರ್ನ ಬಿಡಿ ಭಾಗಗಳು ದೊರೆಯುತ್ತದೆ. ಗುಣಮಟ್ಟದ ಕಂಪ್ಯೂಟರ್ ಸರ್ವಿಸ್ ನೀಡುವ ಜೊತೆಗೆ ಸಿಸಿ ಕ್ಯಾಮೆರಾಗಳ ಇನ್ಸ್ಟಾಲೇಷನ್ ಮಾಡಿಕೊಡಲಾಗುವುದು. ರೀಸನೇಬಲ್ ದರದ ಜೊತೆಗೆ ಗುಣಮಟ್ಟದ ಕಂಪ್ಯೂಟರ್ನ ಬಿಡಿ ಭಾಗಗಳಿಗೆ ನಿಗದಿತ ವಾರಂಟಿ ನೀಡಲಾಗುವುದು. ಒಮ್ಮೆ ಭೇಟಿ ನೀಡಿ ಶ್ರೀ ಸಾಯಿ ಕಂಪ್ಯೂಟರ್ ಪ್ಯಾಲೇಸ್, ಕೆವಿ ಶೆಟ್ಟಿ ಬಿಲ್ಡಿಂಗ್, ನೆಲ್ಲಿಕೇರಿ, ಹಳೆ ಬಸ್ ನಿಲ್ದಾಣ ರಸ್ತೆ, ಕುಮಟಾ. ಸಂಪರ್ಕಿಸಿರಿ. ಮಾಲೀಕರು ಗಣೇಶ್ ಶೆಟ್ಟಿ. ಮೊಬೈಲ್ ಸಂಖ್ಯೆ 9901161204. ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ಗಣೇಶ್ ಏಜೆನ್ಸಿ, ಕಾರವಾರ. ನಮ್ಮಲ್ಲಿ ಸ್ಯಾಮ್ಸಂಗ್, ವರ್ಲ್ಪೂಲ್, ಎಲ್ಜಿ, ಐಎಫ್ಬಿ, ಲಾಯ್ಡ್, ಸೋನಿ ಸೇರಿದಂತೆ ಇತರೆ ಜಗತ್ಪ್ರಸಿದ್ಧ ಕಂಪನಿಗಳ ಎಲ್ಇಡಿ ಟಿವಿ, ಸೌಂಡ್ ಸಿಸ್ಟಮ್, ಏರ್ ಕೂಲರ್, ಎಸಿ, ವಾಷಿಂಗ್ ಮಷಿನ್, ರೆಫ್ರಿಜಿರೇಟರ್, ಗ್ರೈಂಡರ್, ಮಿಕ್ಸರ್, ಮೈಕ್ರೋ ಓವೆನ್, ಕುಕ್ಕರ್, ವಾಟರ್ ಪ್ಯೂರಿಫೈಯರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಇನ್ನಿತರೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ರೀಸನೇಬಲ್ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಜೊತೆಗೆ ಪ್ರತಿ ಖರೀದಿಯ ಮೇಲೆ ಆಕರ್ಷಕ ಗಿಫ್ಟ್ ನೀಡಲಾಗುವುದು. 0% ಇಂಟ್ರೆಸ್ಟ್ನಲ್ಲಿ ಸುಲಭ ಸಾಲ ಸೌಲಭ್ಯಗಳ ಮೂಲಕ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಿ ನಿಮ್ಮ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ಇನ್ನು ಹೆಚ್ಚಿನ ವಿಶೇಷ ಆಫರ್ಗಳ ಜೊತೆಗೆ ಗುಣಮಟ್ಟದ ವಿಶ್ವಾಸಾರ್ಹ ಸೇವೆಯೇ ನಮ್ಮ ಬ್ರ್ಯಾಂಡ್. ನಿಮಗಿಷ್ಟವಾದ ಎಲೆಕ್ಟ್ರಾನಿಕ್ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಲು ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸಿ, ಗ್ರೀನ್ ಸ್ಟ್ರೀಟ್ ರೋಡ್, ಕಾರವಾರ. ಮೊಬೈಲ್ ಸಂಖ್ಯೆ 9482846176. ವಿವಿಧ ಶುಭ ಸಮಾರಂಭಗಳಿಗೆ ಅಗತ್ಯವಾದ ವಿಭಿನ್ನ ಡಿಸೈನ್ಗಳ ಅತ್ಯಾಕರ್ಷಕ ಸಾರಿಗಳ ಬೃಹತ್ ಮಳಿಗೆ ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, ಶಿರಾಲಿ, ಭಟ್ಕಳ. ನಮ್ಮಲ್ಲಿ ಅತ್ಯುತ್ತಮ ಗುಣಮಟ್ಟದ ಬ್ರಾಂಡೆಡ್ ಕಂಪನಿಗಳ ಸಾರಿಗಳಾದ ಕಾಂಚೀವರಂ ಸಿಲ್ಕ್ಸ್, ಬೆಂಗಳೂರು ಸಿಲ್ಕ್ಸ್, ಮೈಸೂರು ಸಿಲ್ಕ್ಸ್, ಫ್ಯಾನ್ಸಿ ಸಾರಿ, ಬನಾರಸ್ ಸಾರಿ, ಕಾಟನ್ ಸಾರಿಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ಮಹಿಳೆಯರ, ಪುರುಷರ, ಮಕ್ಕಳ ವಿವಿಧ ಡ್ರೆಸ್ಗಳು ಕೂಡ ಅತ್ಯಾಕರ್ಷಕ ದರದಲ್ಲಿ ಖರೀದಿಸಬಹುದು. ಬಾಬಾ ಸೂಟ್ಸ್, ಚುಡಿದಾರ, ರೆಡಿಮೇಡ್ ಡ್ರೆಸ್, ಶರ್ಟ್, ಟಿ ಶರ್ಟ್, ಜೀನ್ಸ್ ಪ್ಯಾಂಟ್,
ಕೋಟ್ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ವಿಭಿನ್ನ ಕಲರ್ಸ್ ಮತ್ತು ಡಿಸೈನ್ಗಳಲ್ಲಿ ಲಭ್ಯ. ವಿವಾಹ ಮುಂಜಿಯಂತಹ ಶುಭ ಸಮಾರಂಭಗಳಿಗೆ ಬಟ್ಟೆ ಖರೀದಿಸುವವರಿಗೆ 25% 30% ರಿಯಾಯಿತಿ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಹೋಲ್ಸೇಲ್ ಮತ್ತು ರಿಟೇಲ್ ವ್ಯಾಪಾರಸ್ಥರು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್, NH66 ಮುಖ್ಯ ರಸ್ತೆ, ಶಿರಾಲಿ, ಭಟ್ಕಳ. ಮೊಬೈಲ್ ಸಂಖ್ಯೆ 7019092378. ಕುಮಟಾದಲ್ಲಿಯೇ ವಿಶಾಲವಾದ ಸ್ಟುಡಿಯೋ ಹೊಂದಿರುವ ಏಕೈಕ ಡಿಜಿಟಲ್ ಫೋಟೋ ಸ್ಟುಡಿಯೋ ಮೆಲ್ಮೆಕ್. ನಮ್ಮಲ್ಲಿ ಡಿಜಿಟಲ್ ವೆಡ್ಡಿಂಗ್ ಆಲ್ಬಮ್, ಡಿಜಿಟಲ್ ಸ್ಟುಡಿಯೋ, ಫ್ಯಾಷನ್ ಫೋಟೋಗ್ರಫಿ, ಮಕ್ಕಳ ಫೋಟೋಗ್ರಫಿ, ಮಗ್ ಅಂಡ್ ಟಿ ಶರ್ಟ್ ಪ್ರಿಂಟ್, ಸ್ಪೈಡರ್ ವರ್ಕ್, ಡ್ರೋನ್ ವರ್ಕ್ ಮಾಡಿಕೊಡಲಾಗುವುದು. ಸ್ಟಡಿ ಫೋಟೋ, ಔಟ್ಡೋರ್ ಅಂಡ್ ಸ್ಟುಡಿಯೋ ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್, ಫೋಟೋ ಲ್ಯಾಮಿನೇಷನ್, ಫ್ರೇಮಿಂಗ್, ಐಡಿ ಕಾರ್ಡ್ ಸೇರಿದಂತೆ ಕೇರಳ ಮಾದರಿಯ ಫೋಟೋಗ್ರಫಿ ಬಳಸಲಾಗುವುದು. ನಮ್ಮಲ್ಲಿ ಕ್ರಿಶ್ಚಿಯನ್ ವೆಡ್ಡಿಂಗ್ ಡ್ರೆಸ್ಗಳು ಬಾಡಿಗೆಗೆ ಸಿಗುತ್ತೆ. ವೆಡ್ಡಿಂಗ್ ಪ್ಯಾಕೇಜ್ ಸ್ಟಾರ್ಟ್ ಫಾರ್ 15,000 ಓನ್ಲಿ. ಅಲ್ಲದೆ ಕ್ವಿಕ್ ಸರ್ವಿಸ್ ನೀಡಲಾಗುವುದು. ಕೂಡಲೇ ಸಂಪರ್ಕಿಸಿ ಮೆಲ್ಮೆಕ್ ಡಿಜಿಟಲ್ ಫೋಟೋ ಸ್ಟುಡಿಯೋ, ಮಹಾಬಲೇಶ್ವರ ಕಾಂಪ್ಲೆಕ್ಸ್, ಕುಂಬೇಶ್ವರ ರೋಡ್, ಕುಮಟಾ. ಮೊಬೈಲ್ ಸಂಖ್ಯೆ 7907020083, 9846214083, 7907010127. ಹಿಂದೆ ಸಂಪರ್ಕಿಸಿ. ಉತ್ತರ ಕನ್ನಡ ಜಿಲ್ಲಾ ಕೇಂದ್ರವಾದ ಕಾರವಾರದಲ್ಲಿ 34 ವರ್ಷಗಳಿಂದ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ವಸ್ತುಗಳ ಬೃಹತ್ ಶೋರೂಮ್ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್. ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳ ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, LED ಟಿವಿ, ಮೈಕ್ರೋ ಓವೆನ್, ಪ್ಯಾನ್, ಕೂಲರ್, ಗ್ಯಾಸ್ ಸ್ಟವ್, ಕುಕ್ಕರ್, ಮಿಕ್ಸರ್, ಗ್ರೈಂಡರ್, ವಾಟರ್ ಪ್ಯೂರಿಫೈಯರ್ ಸೇರಿದಂತೆ ಇನ್ನಿತರೆ ಗೃಹ ಬಳಕೆಯ ಸಾಮಗ್ರಿಗಳು ಅತ್ಯಾಕರ್ಷಕ ದರದಲ್ಲಿ ಲಭ್ಯ. ಟೂರಿಸ್ಟ್, ಸ್ಕೂಲ್ ಅಂಡ್ ಕಾಲೇಜ್ ಬ್ಯಾಗ್, ಸೈಡ್ ಬ್ಯಾಗ್ ಸೇರಿದಂತೆ ಇನ್ನಿತರೆ ಹೋಮ್ ಅಪ್ಲಯನ್ಸ್ ಲಭ್ಯ. ರೀಸನೇಬಲ್ ರೇಟ್, ಫ್ರೀ ಡೆಲಿವರಿ ಸರ್ವಿಸ್ ಇನ್ನೆಲ್ಲೂ ದೊರೆಯದ ಸ್ಪೆಷಲ್ ಆಫರ್. ಸುಲಭ ಕಂತುಗಳಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸಲು ವಿಶ್ವಾರ್ಹ ಸೇವೆಯೇ ತಮ್ಮ ಗುರಿಯಾಗಿಸಿಕೊಂಡಿರುವ ಶ್ರೀಜಿ ಹೌಸ್ ಮತ್ತು ಶ್ರೀಜಿ ಟ್ರೋನಿಕ್ಸ್ ಒಮ್ಮೆ ಭೇಟಿ ನೀಡಿ. ನಿಮಗಿಷ್ಟವಾದ ಗೃಹೋಪಯೋಗಿ ಸಾಮಗ್ರಿಗಳನ್ನು ನಿಮ್ಮ ಬಜೆಟ್ಗೆ ತಕ್ಕಂತೆ ಖರೀದಿಸಿ ಮನೆಯ ಅಂದವನ್ನು ಹೆಚ್ಚಿಸಿಕೊಳ್ಳಿ. ವಿಳಾಸ ಶ್ರೀಜಿ ಟ್ರೋನಿಕ್ಸ್, ಕೋರ್ಟ್ ರೋಡ್, ಕಾರವಾರ. ದೂರವಾಣಿ ಸಂಖ್ಯೆ 08382226038, ಮೊಬೈಲ್ ಸಂಖ್ಯೆ 9036444404 ಹಾಗೂ ಶ್ರೀಜಿ ಹೌಸ್, ಹಬ್ಬುವಾಡ, ಕಾರವಾರ. ಹಿಂದೆ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9845288735, ದೂರವಾಣಿ ಸಂಖ್ಯೆ 08382227651. ಅರ್ಧ ಶತಮಾನಗಳಿಂದ ಗ್ರಾಹಕರಿಗೆ ವಿಶ್ವಾಸಾರ್ಹ ಸೇವೆ ನೀಡುತ್ತಿರುವ ಜಿಲ್ಲೆಯ ಪ್ರತಿಷ್ಠಿತ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳ ಬೃಹತ್ ಮಳಿಗೆ ತರಂಗ ಎಲೆಕ್ಟ್ರಾನಿಕ್, ಕುಮಟಾ. ನಮ್ಮಲ್ಲಿ LG, ಸ್ಯಾಮ್ಸಂಗ್, ಸೋನಿ, ಮೈಕ್ರೋಮ್ಯಾಕ್ಸ್, ಇಂಪ್ಯಾಕ್ಸ್, ಬಾಷ್, IFB, ಗೋದ್ರೇಜ್, ಹೈಯರ್, ವರ್ಫೂಲ್, ಬಟರ್ಫ್ಲೈ, ವಿಗಾರ್ಡ್ ಸೇರಿದಂತೆ ಎಲ್ಲಾ ಬ್ರಾಂಡೆಡ್ ಕಂಪನಿಗಳ LED ಟಿವಿ, ವಾಷಿಂಗ್ ಮಷಿನ್, ರೆಫ್ರಿಜರೇಟರ್, AC, ಗ್ರೈಂಡರ್, ಮಿಕ್ಸಿ, ಫ್ಯಾನ್, ಕಿಚನ್ ಐಟಮ್ಸ್ಗಳು ಸೇರಿದಂತೆ ಎಲೆಕ್ಟ್ರಾನಿಕ್ ಮತ್ತು ಗೃಹ ಬಳಕೆ ಸಾಮಗ್ರಿಗಳು ಆಕರ್ಷಕ ಬೆಲೆಯಲ್ಲಿ ಲಭ್ಯ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಮಾಡಿಕೊಡಲು ಸುಲಭ ಕಂತುಗಳ ಯೋಜನೆ ಜೊತೆಗೆ ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಇದ್ದು ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಮನೆಗೆ ತಲುಪಿಸುವ ಸರ್ವಿಸ್ ಕೂಡ ಲಭ್ಯವಿದೆ. ಲಕ್ಕಿ ಡ್ರಾ ಸೇರಿದಂತೆ 10 ಹಲವು ಆಫರ್ಗಳು ಗ್ರಾಹಕರಿಗೆ ನೀಡಲಾಗುತ್ತಿದೆ. ಗುಣಮಟ್ಟದ ಮತ್ತು ವಿಶ್ವಾಸಾರ್ಹ ಸೇವೆಗಾಗಿ ಭೇಟಿ ನೀಡಿ. ತರಂಗ ಎಲೆಕ್ಟ್ರಾನಿಕ್ಸ್, ಶ್ರೀ ಗಜಾನನ ಕಾಂಪ್ಲೆಕ್ಸ್, ಕಿಮಾನಿಕರ್ ಕಾಂಪೌಂಡ್, ಹೆಡ್ ಪೋಸ್ಟ್ ಆಫೀಸ್ ರಸ್ತೆ, ಕುಮಟಾ. ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 8494891322. ಜಿಲ್ಲೆಯ ಹೊನ್ನಾವರ ಮತ್ತು ಶಿರಸಿ ತಾಲೂಕಿನಲ್ಲೂ ತರಂಗ ಎಲೆಕ್ಟ್ರಾನಿಕ್ ಬೃಹತ್ ಮಳಿಗೆಗಳಿದ್ದು ಗ್ರಾಹಕರು ಆಯಾ ಶಾಖೆಗಳಲ್ಲೂ ಗೃಹ ಬಳಕೆ ಸಾಮಗ್ರಿಗಳನ್ನು ಖರೀದಿಸಬಹುದು. ಹೊನ್ನಾವರ ಮೊಬೈಲ್ ಸಂಖ್ಯೆ 8494891333, ಶಿರಸಿ 8494891344. ಅಂಕೋಲಾ ಮಾದನಗೇರಿಯಲ್ಲಿ 10 ಮತ್ತು 8 ಗುಂಟೆಯ ಇಂಡಸ್ಟ್ರಿಯಲ್ NA ಸೈಟ್ ಮಾರಾಟಕ್ಕಿದೆ. ಹೊನ್ನಾವರದ ಪಟ್ಟಣ ವ್ಯಾಪ್ತಿಯಲ್ಲಿ 5, 2.5, 6, 10 ಗುಂಟೆಗಳ ರೆಸಿಡೆನ್ಸಿಯಲ್ NA ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸಂಪರ್ಕಿಸಿ 9980752603 ಹಾಗೂ 7899569664.
ಕುಮಟಾ ತಾಲೂಕಿನ ಕೋನಹಳ್ಳಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ವನದುರ್ಗಾ ಸಭಾಭವನದ ಲೋಕಾರ್ಪಣೆ, ಲೋಕ ಕಲ್ಯಾಣಾರ್ಥ ಕೈಗೊಂಡ ಶತಚಂಡಿ ಹವನ ಮತ್ತು ಪರಿವಾರ ದೇವರುಗಳ ಪ್ರತಿಷ್ಠಾಪನಾ ಮಹೋತ್ಸವ ಫೆಬ್ರವರಿ 20ರಿಂದ ಫೆಬ್ರವರಿ 22ರವರೆಗೆ ನಡೆಯಲಿದೆ. 3 ದಿನಗಳು ವಿಜೃಂಭಣೆಯಿಂದ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ತನು ಮನ ಧನದಿಂದ ಸಹಕಾರ ನೀಡುವ ಮೂಲಕ ಪಾಲ್ಗೊಳ್ಳಬೇಕು. ಭಕ್ತರು ಕೈಗೊಳ್ಳಬಹುದಾದ ಪೂಜಾ ಸೇವೆಯ ವಿವರ ಇಂತಿದೆ. ಸರ್ವ ಸೇವೆಗೆ 5,000 ರೂಪಾಯಿ, ಒಂದು ಚಂಡಿ ಹವನ ಸೇವೆಗೆ 3,000 ರೂಪಾಯಿ, ಪಾರಾಯಣ ಸೇವೆಗೆ 1,000 ರೂಪಾಯಿ, ಕುಂಭಾಭಿಷೇಕ ಸೇವೆಗೆ 500 ರೂಪಾಯಿ ಮತ್ತು ಲಲಿತ ಸಹಸ್ರನಾಮ ಕುಂಕುಮಾರ್ಚನೆ ಸೇವೆಗೆ 500 ರೂಪಾಯಿ ನಿಗದಿಪಡಿಸಲಾಗಿದೆ. ಅಲ್ಲದೆ ಭಕ್ತರು ಹೊರಕಾಣಿಕೆ ಕೂಡ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 8310151854 ಹಾಗೂ 9987921066 ಮತ್ತು 9611091084 ಹಾಗೂ 9980593884ಗೆ ಸಂಪರ್ಕಿಸಬಹುದು. ಅಲ್ಲದೆ ದೇಣಿಗೆ ನೀಡುವ ಭಕ್ತರು ಬ್ಯಾಂಕ್ ಖಾತೆಗೆ ಹಣ ಸಂದಾಯ ಮಾಡುವ ಮೂಲಕ ಧಾರ್ಮಿಕ ಕಾರ್ಯಕ್ಕೆ ನೆರವಾಗಬೇಕೆಂದು ಶ್ರೀ HR ನಾಯ್ಕ್ ಅಧ್ಯಕ್ಷರು, ಶ್ರೀ ವನದುರ್ಗಾ ಸಭಾಭವನ ಕಟ್ಟಡ ಸಮಿತಿ, ಕೋನಹಳ್ಳಿ ವಿನಂತಿಸಿದ್ದಾರೆ. ಬ್ಯಾಂಕ್ ಖಾತೆ ವಿವರ ಇಂತಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಕುಮಟಾ ಬ್ರಾಂಚ್, ಶ್ರೀ ಗ್ರಾಮದೇವ ಟೆಂಪಲ್ ಕಮಿಟಿ, ಅಕೌಂಟ್ ನಂಬರ್ 540169757774, IFSC ಕೋಡ್ SBIN 0040561. ಪ್ರತಿಯೊಬ್ಬರ ಜೀವನದಲ್ಲೂ ಒಮ್ಮೆ ಮಾತ್ರ ಬರುವ ಸಂತಸ, ಸಂಭ್ರಮದ ಕ್ಷಣ ವಿವಾಹ. ನಿಮ್ಮ ವಿವಾಹ ಜೀವನ ಸುಖಮಯ ಮತ್ತು ನೆಮ್ಮದಿಯಿಂದ ಕೂಡಿರಲು ನಿಮ್ಮ ಮನಸ್ಸಿಗೆ ಒಪ್ಪುವ ವಧು ಮತ್ತು ವರರನ್ನ ಆಯ್ಕೆ ಮಾಡಿಕೊಳ್ಳಲು ಸಂದೀಪ್ ಬೆಟ್ಕುಳಿ ಕುಮಟಾ ಅವರನ್ನ ಭೇಟಿ ಮಾಡಿ. ವಧು ವರರ ನಿರೀಕ್ಷೆಯಂತೆ ಉತ್ತಮ ಉದ್ಯೋಗ, ಒಳ್ಳೆ ಗುಣ ನಡತೆ ಜೊತೆಗೆ ಉತ್ತಮ ಸಂಸ್ಕಾರಯುತ ಕುಟುಂಬಗಳ ಮಾಹಿತಿ ಕೂಡ ಇವರ ಬಳಿ ಲಭ್ಯವಿದೆ. ಈಗಾಗಲೇ ಸಾಕಷ್ಟು ವಿವಾಹ ಸಂಬಂಧಗಳನ್ನ ಜೋಡಿಸಿದ ಹೆಗ್ಗಳಿಕೆ ಇವರದ್ದು. ಯಾವುದೇ ಸಮಾಜದವರಾದರೂ ವಧುವರರು ಬೇಕಾದಲ್ಲಿ ಸಂದೀಪ್ ಬೆಟ್ಕುಳಿ ಕುಮಟಾ ಇವರನ್ನ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 7022344683 ಹಾಗೂ 9449302368. ಪಟಾಪಟ್ ಸುದ್ದಿಯನ್ನು ನೋಡೋಣ ಕೆನರಾ ಎಕ್ಸ್‌ಪ್ರೆಸ್ನಲ್ಲಿ. ಕೆನರಾ ಎಕ್ಸ್‌ಪ್ರೆಸ್. ಚುನಾವಣಾ ಸಾಕ್ಷರತಾ ಕ್ಲಬ್ ಅಡಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಕೊಲಜಾ ತಯಾರಿಕಾ ಸ್ಪರ್ಧೆಯಲ್ಲಿ ಹೊನ್ನಾವರದ ಶ್ರೀ ಚೆನ್ನಕೇಶವ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಕುಮಾರಿ ನೇಹಾ ಎನ್ ಮೇಸ್ತಾ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾಳೆ. ಇದೇ ಜನವರಿ 25ರಂದು ಕಾರವಾರದ ರಂಗಮಂದಿರದಲ್ಲಿ ನಡೆದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಸಮಾರಂಭದಲ್ಲಿ ಬಹುಮಾನ ಸ್ವೀಕರಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾಳೆ. ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಸದಸ್ಯರು, ಮುಖ್ಯಾಧ್ಯಾಪಕರು ಹಾಗೂ ಶಿಕ್ಷಕ ವೃಂದವರು ಅಭಿನಂದಿಸಿದ್ದಾರೆ. ಹೊನ್ನಾವರದ ಮಂಗಿ ಗ್ರಾಮದ ಗೋಲ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ಗೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಮಕ್ಕಳ ಸಮಗ್ರ ಬೆಳವಣಿಗೆಗಾಗಿ ಶ್ರಮಿಸುತ್ತಿರುವ ದೇಶದ ಪ್ರಮುಖ ವಿದ್ಯಾಸಂಸ್ಥೆ ಎಂದು ರಾಷ್ಟ್ರೀಯ ಪುರಸ್ಕಾರವನ್ನು ಬೆಂಗಳೂರಿನ ಚಾನ್ಸರ್ ಪೆವಿಲಿಯನ್ನ ಸಭಾಂಗಣದಲ್ಲಿ ನೀಡಲಾಯಿತು. ವಿದ್ಯಾಕ್ಷೇತ್ರದ ಪ್ರತಿಷ್ಠಿತ ಸಂಸ್ಥೆ ಎಜುಕೇಷನ್ ಟುಡೇ ಅವರ ಇಂಡಿಯಾ ಸ್ಕೂಲ್ ಮೆರಿಟ್ ಅವಾರ್ಡ್ನ ಸಮೀಕ್ಷೆಯಲ್ಲಿ ಗೋಲ್ ಇಂಟರ್ನ್ಯಾಷನಲ್ ಶಾಲೆಯ ಶಿಕ್ಷಣ ಪದ್ಧತಿಯಲ್ಲಿನ ವಿಶೇಷ ಪ್ರಯತ್ನಗಳು ಮತ್ತು ವಿದ್ಯಾಭ್ಯಾಸದಲ್ಲಿ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಳವಡಿಸಲಾಗಿರುವ ಅನೇಕ ಪರಿಕಲ್ಪನೆಗಳನ್ನು ಗುರುತಿಸಿ ರ್ಯಾಂಕ್ ನಂಬರ್ 1 ಸ್ಕೂಲ್ ಇನ್ ಇಂಡಿಯಾ ಹಾಲಿಸ್ಟಿಕ್ ಡೆವಲಪ್ಮೆಂಟ್ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಯಿತು. ಎಜುಕೇಷನ್ ಟುಡೇ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಅನಿಲ್ ರವರು ಗ್ರಾಮೀಣ ಭಾಗದಲ್ಲಿ ಅಂತಾರಾಷ್ಟ್ರೀಯ ಶಿಕ್ಷಣದ ಗುಣಮಟ್ಟವನ್ನು ಕಾಪಾಡಿಕೊಂಡು ಬರುತ್ತಿರುವ ಶಾಲೆಯ ಸಂಸ್ಥಾಪಕರಾದ ಶ್ರೀ AR ನಾಯಕ್ ಅವರನ್ನು ಅಭಿನಂದಿಸಿದರು. ಶಾಲೆಯ ನಿರ್ದೇಶಕಿ ಶ್ರೀಮತಿ ದೀಪಾ ಎನ್ ರಾವ್ ಅವರು ಮಕ್ಕಳ ಶಿಕ್ಷಣದ ಪ್ರಗತಿಗಾಗಿ ನಿಯಮಿತವಾಗಿ ಮಾಡುತ್ತಿರುವ ವಿನೂತನ ಪ್ರಯೋಗವನ್ನು ಈ ಸಮೀಕ್ಷೆಯಲ್ಲಿ ಗುರುತಿಸಲಾಗಿದೆ. ಶಾಲೆಯ ಈ ಸಾಧನೆಗಾಗಿ ಪ್ರಾಂಶುಪಾಲರು ಹಾಗೂ ಎಲ್ಲ ಶಿಕ್ಷಕ ವೃಂದವನ್ನು ಅಭಿನಂದಿಸಲಾಗಿದೆ. ರೈತರ ಟ್ರ್ಯಾಕ್ಟರ್ ಮೆರವಣಿಗೆ ವೇಳೆ ಕೆಂಪುಕೋಟೆಯಲ್ಲಿ ಸಿಖ್ಖರ ಧಾರ್ಮಿಕ ಧ್ವಜ ಹಾರಿಸಿದ ಘಟನೆಯ ಸಂದರ್ಭದಲ್ಲಿ ತಾವು ಸ್ಥಳದಲ್ಲಿಯೇ ಇದ್ದಿದ್ದಾಗಿ ನಟ ದೀಪ್ ಸಿದ್ದು ಒಪ್ಪಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಮೆರವಣಿಗೆ ನಡೆಸುತ್ತಿದ್ದ ರೈತರು ಕೆಂಪುಕೋಟೆಯ ಕಡೆಗೆ ನುಗ್ಗುವಂತೆ ಪ್ರಚೋದಿಸಿದ್ದೇ ದೀಪ್ ಸಿದ್ದು ಆರೋಪಿಗಳಿಗೆ ಸಂಬಂಧಿಸಿದೆ. ಅವರು ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ತಾವು ಮತ್ತು ತಮ್ಮ ಬೆಂಬಲಿಗರು ರಾಷ್ಟ್ರಧ್ವಜವನ್ನ ತೆರವುಗೊಳಿಸಿರಲಿಲ್ಲ. ಕೆಂಪುಕೋಟೆಯಲ್ಲಿ ಸಾಂಕೇತಿಕ ಪ್ರತಿಭಟನೆಯಾಗಿ ನಿಶಾನ್ ಸಾಹಿಬ್ನನ್ನ ಹಾರಿಸಿದ್ದಾಗಿ ಅವರು ಹೇಳಿದ್ದಾರೆ. ಮಂಗಳವಾರ ಸಂಜೆ ಫೇಸ್ಬುಕ್ ಪುಟದಲ್ಲಿ ವಿಡಿಯೋ ಪೋಸ್ಟ್ ಮಾಡಿರುವ ಸಿದ್ದು, ಇದು ಪೂರ್ವ ನಿಯೋಜಿತ ಕೃತ್ಯವಾಗಿರಲಿಲ್ಲ. ಇದಕ್ಕೆ ಯಾವುದೇ ಕೋಮು ಬಣ್ಣ ಅಥವಾ ಮೂಲಭೂತವಾದಿಗಳ ಕೃತ್ಯ ಎಂಬ ಹಣೆ ಪಟ್ಟಿ ನೀಡಬಾರದು ಎಂದಿದ್ದಾರೆ. ನೂತನ ಕೃಷಿ ಕಾಯ್ದೆಗಳ ವಿರುದ್ಧ ನಮ್ಮ ಪ್ರತಿಭಟನೆಯನ್ನು ದಾಖಲಿಸಲು ಸಾಂಕೇತಿಕವಾಗಿ ನಾವು ನಿಶಾನ್ ಸಾಹಿಬ್ ಮತ್ತು ರೈತ ಧ್ವಜವನ್ನು ಹಾರಿಸಿದ್ದೆವು. ಹಲವು ಕಿಸಾನ್ ಮಜ್ದೂರ್ ಏಕ್ತಾ ಎಂಬ ಘೋಷಣೆಗಳನ್ನು ಸಹ ಕೂಗಿದ್ದೆವು ಎಂದು ತಿಳಿಸಿದ್ದಾರೆ. ಈ ಧ್ವಜವು ದೇಶದ ವಿವಿಧತೆಯಲ್ಲಿ ಏಕತೆಯನ್ನ ಪ್ರತಿಬಿಂಬಿಸುತ್ತದೆ. ವರದಿಯಾಗಿರುವಂತೆ ಕೆಂಪುಕೋಟೆಯಿಂದ ರಾಷ್ಟ್ರಧ್ವಜವನ್ನ ತೆರವುಗೊಳಿಸಿರಲಿಲ್ಲ. ದೇಶದ ಏಕತೆ ಮತ್ತು ಸಮಗ್ರತೆಯನ್ನು ಯಾರು ಪ್ರಶ್ನಿಸಿಲ್ಲ ಎಂದಿದ್ದಾರೆ. ಈ ಮೂಲಕ ತಾವು ರೈತರ ಪ್ರತಿಭಟನೆಯ ಪರವಾಗಿ ಇರುವುದಾಗಿ ಸಿದ್ದು ಹೇಳಿಕೊಂಡಿದ್ದಾರೆ.
ರೈಲ್ವೆಗೆ ತಲೆ ಕೊಟ್ಟು ಒಂದೇ ಕುಟುಂಬದ 4 ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ರೈಲು ನಿಲ್ದಾಣದ ಬಳಿ ಗುರುವಾರ ಬೆಳಿಗ್ಗೆ ಶವಗಳು ಪತ್ತೆಯಾಗಿವೆ. ಆತ್ಮಹತ್ಯೆ ಮಾಡಿಕೊಂಡವರನ್ನ 60 ವರ್ಷದ ಶಾಂತಪ್ಪ ಸುತಾರ್, 50 ವರ್ಷದ ಮಹಾದೇವಿ, 28 ವರ್ಷದ ದತ್ತಾತ್ರೇಯ, 25 ವರ್ಷದ ಸಂತೋಷ್ ಎಂದು ಗುರುತಿಸಲಾಗಿದೆ. ಮೃತಪಟ್ಟವರು ಬಿರಡಿ ಗ್ರಾಮದವರು ಎಂದು ಮಾಹಿತಿ ಲಭ್ಯವಾಗಿದೆ. ಆತ್ಮಹತ್ಯೆಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ. ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ. ವೇಗವಾಗಿ ಚಲಿಸುವ ರೈಲಿಗೆ ತಲೆ ಕೊಟ್ಟಿದ್ದರಿಂದ ದೇಹಗಳು ಛಿದ್ರವಾಗಿವೆ. 4 ದೇಹದ ಭಾಗಗಳು ಒಂದೊಂದು ಕಡೆ ಹೋಗಿ ಬಿದ್ದಿವೆ. ಘಟನೆಗೆ ಸ್ಥಳೀಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಮೃತದೇಹಗಳನ್ನು ರಾಯಬಾಗ ತಾಲೂಕು ಆಸ್ಪತ್ರೆಗೆ ರವಾನಿಸಲಾಗಿದೆ. ಬೆಳಗಾವಿ ರೈಲ್ವೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಚೀನಾದಲ್ಲಿ ವಿಮಾನಯಾನ ಸಂಚಾರದ ವೇಳೆಯಲ್ಲಿ ಹೆಚ್ಚುವರಿ ಸರಕು ಶುಲ್ಕದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ 4 ಪ್ರಯಾಣಿಕರು ಸೇರಿ ಅರ್ಧ ಗಂಟೆಯಲ್ಲೇ 30 ಕೆಜಿಗೂ ಹೆಚ್ಚು ಕಿತ್ತಳೆ ಹಣ್ಣನ್ನು ತಿಂದಿರುವ ಘಟನೆ ನೈಋತ್ಯ ಚೀನಾದ ಯುನ್ನಾನ್ ವಿಮಾನ ನಿಲ್ದಾಣದಲ್ಲಿ ನಡೆದಿದೆ. ಅಂತಾರಾಷ್ಟ್ರೀಯ ವಿಮಾನಯಾನ ವ್ಯವಸ್ಥೆಯಲ್ಲಿ ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಹೆಚ್ಚು ಸರಕನ್ನು ಸಾಗಿಸುವಂತಿಲ್ಲ ಎಂಬ ನಿಯಮವಿದೆ. ಇದರ ಬಗ್ಗೆ ತಿಳಿಯದೆ ವಾಂಗ್ ಮತ್ತು ಸಹಚರರು 30 ಕೆಜಿ ಕಿತ್ತಳೆಯನ್ನ ತಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗಿದ್ದರು. 30 ಕೆಜಿ ಕಿತ್ತಳೆ ಹಣ್ಣಿಗೆ ಹೆಚ್ಚುವರಿಯಾಗಿ 300 ಯುನಾನ್ $3,384 ಶುಲ್ಕವನ್ನು ಪಾವತಿಸುವಂತೆ ವಿಮಾನ ನಿಲ್ದಾಣದ ಸಿಬ್ಬಂದಿ ಸೂಚಿಸಿದರು. ಆದರೆ ಹೆಚ್ಚುವರಿ ಶುಲ್ಕ ಪಾವತಿಸುವುದಕ್ಕಿಂತ ಹಣ್ಣನ್ನು ತಿನ್ನುವುದೇ ಮೇಲು ಎಂದು ತೀರ್ಮಾನಿಸಿ ಮುಂದಿನ 20 ರಿಂದ 30 ನಿಮಿಷಗಳಲ್ಲಿ ವಾಂಗ್ ಮತ್ತು ಅವರೊಂದಿಗಿನ 3 ಸ್ನೇಹಿತರು ಸೇರಿಕೊಂಡು ಏರ್ಪೋರ್ಟ್ನಲ್ಲಿಯೇ ಬರೋಬ್ಬರಿ 30 ಕೆಜಿ ಕಿತ್ತಳೆ ಹಣ್ಣನ್ನು ತಿಂದಿದ್ದಾರೆ. ಕೆಲವರು 30 ಕೆಜಿ ಕಿತ್ತಳೆ ಹಣ್ಣುಗಳನ್ನು ತಿಂದಿರುವ ವಾಂಗ್ ಅವರ ಬಾಯಲ್ಲಿ ಹುಣ್ಣುಗಳಾಗಿವೆ. ಇನ್ನು ಮುಂದೆಂದು ನಾನು ಈ ಕಿತ್ತಳೆ ಹಣ್ಣನ್ನ ತಿನ್ನುವುದಕ್ಕೆ ಬಯಸುವುದಿಲ್ಲ ಎಂದು ಸ್ವತಃ ವಾಂಗ್ ಹೇಳಿಕೊಂಡಿದ್ದಾರೆ. ಇನ್ನು 30 ಕೆಜಿ ಕಿತ್ತಳೆ ಹಣ್ಣು ತಿಂದ ವಾಂಗ್ ಕುರಿತು ವರದಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸಖತ್ ವೈರಲ್ ಆಗುತ್ತಿವೆ. ಈ ಕುರಿತು ಸಾಕಷ್ಟು ಜನರು ಅಚ್ಚರಿಯಿಂದ ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಅದ್ದೂರಿಯಾಗಿ ನಡೆದ ಕಾರವಾರದ ಕೂರ್ಮಗಡ ನರಸಿಂಹದೇವರ ಜಾತ್ರೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳೊಂದಿಗೆ ಈ ಬಾರಿ ಜಾತ್ರೆಗೆ ಅವಕಾಶ ನೀಡಲಾಗಿದ್ದು, ಬೈತ್ಕೋಲ್ ಬಂದರಿನಿಂದ ಮಾತ್ರ ಜನರನ್ನ ಕರೆದೊಯ್ಯಲು ಅವಕಾಶ ನೀಡಲಾಗಿದ್ದು, ಭಕ್ತರು ಲೈಫ್ ಜಾಕೆಟ್ ಅನ್ನು ಧರಿಸಿಯೇ ಬೋಟ್ಗಳಲ್ಲಿ ಪ್ರಯಾಣಿಸುವಂತೆ ಕ್ರಮವನ್ನು ವಹಿಸಲಾಗಿತ್ತು. ಅಂಕೋಲ ಕಾಂಗ್ರೆಸ್ ಸದಸ್ಯರಿಂದ ಕಾರವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ. ಪುರಸಭೆಯ ಆವರಣದಲ್ಲಿ ಕಾಂಗ್ರೆಸ್ ಸದಸ್ಯರು ಟೀ ಮಾಡಿಕೊಂಡು ಕುಡಿದಿದ್ದೇವೆ ಹೊರತು ಬಿರಿಯಾನಿ ಮಾಡಿಕೊಂಡು ತಿಂದಿಲ್ಲ. ಬಿಜೆಪಿಯವರು ಇಷ್ಟೇ ವಿಷಯವನ್ನ ಹಿಡಿದುಕೊಂಡು ಟೀಕೆ ಮಾಡುವುದು ಸಲ್ಲ ಎಂದು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟತೆ ನೀಡಿದ ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ಹಾಗೂ ಕಾಂಗ್ರೆಸ್ ಜಿಲ್ಲಾ ವಕ್ತಾರೆ ಸುಜಾತಾ ಗಾಂವ್ಕರ್. ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದ ಕುಮಟಾದ ಜಾನಪದ ಅಕಾಡೆಮಿ ಬೆಂಗಳೂರು ಇದರ ಅಧ್ಯಕ್ಷರಾದ ಮಾತಾ ಬಿ ಮಂಜಮ್ಮ ಅವರಿಗೆ ಹೊನ್ನಾವರ ಕರುವ ಪಂಚಾಯತ್ ಅಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇದು ನನ್ನ ಜೀವನದಲ್ಲಿ ಮರೆಯಲಾಗದ ಅವಿಸ್ಮರಣೀಯ ದಿನವಾಗಿದೆ ಎಂದು ಭಾವುಕರಾದರು. ನಾಗರಾಜ್ ಬೆಳ್ಳಜ್ಜಿಮನೆಯವರು ಜಾನಪದ ಸೊಗಡು ಜಿಲ್ಲೆಯ ತುಂಬಾ ಪಸರಿಸಿ ಪ್ರತಿ ಮನ ಮುಟ್ಟುವಂತಾಗಲಿ ಎಂದು ಆಶಿಸಿದರು. ಮನೋರಂಜನೆಗಾಗಿ ನೋಡ್ತಾ ಇರಿ ಕ್ಯಾನರಾ ಪ್ಲಸ್ ಟಿವಿಯನ್ನ. ನಮಸ್ಕಾರ.